कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः. ಶ್ರೀಕೃಷ್ಣ ಮಧ್ವಪ್ರಾಣರ ಈ ದಿವ್ಯ ನೆಲೆಯಲ್ಲಿ ನಿರಂತರ ನಡೀತಾ ಇರುವಂತಹ ಜ್ಞಾನಸತ್ರದ ಅಂಗವಾಗಿ ಈ ಹಿಂದೆ ಕೆಲವು ಕಂತುಗಳಲ್ಲಿ ನಡೆದು ಬಂದಂತಹ ಕೃಷ್ಣ ಸಮೀಕ್ಷೆಯ ಮುಂದುವರಿಕೆ ಪರ್ಯಾಯ ಶ್ರೀಪಾದರ ಅಪೇಕ್ಷೆಯಂತೆ ಆಶೀರ್ವಾದದೊಂದಿಗೆ ನಡೀತಾ ಇದೆ. ನಡೆಸಿಕೊಡ್ತಾ ಇರುವಂತಹ ವಿದ್ವಾಂಸರು ಶತಾವಧಾನಿ ಡಾಕ್ಟರ್ ಉಡುಪಿ ರಾಮನಾಥ ಆಚಾರ್ಯರು ಈ ಹಿಂದೆ ಇದರ ಅಂದರೆ ಭಾಗವತದಲ್ಲಿ ಬಂದ ನಾಲ್ಮಗನು ನಾರದನಿಗೆ ಒರೆದ ಈ ಕೃಷ್ಣನ ಕಥೆಯ ನಡೆಯುವ ಪೂರ್ವದ ಮಾತು, ಅಂದರೆ ನಡೀತಾ ಇರುವುದಕ್ಕಿಂತ ಮುಂಚೆ ನಡಿಲಿಕ್ಕಿದೆ ಅನ್ನುವ ಮಾತುಗಳನ್ನು ಆಡುವಾಗ ಅದರಲ್ಲಿದ್ದ ಅನೇಕ ಕಥೆಗಳ ಸಂಗ್ರಹ ಸೂಕ್ಷ್ಮವಾಗಿ ಎಳೆಯಾಗಿ ಆಚಾರ್ಯರು ಬಿಡಿಸಿ ಹೇಳ್ತಾ ಬಂದಿದ್ದಾರೆ. ಅದರ ಮುಂದುವರಿದ ಭಾಗವನ್ನು ನಾವು ಈಗ ಈ ನರಹರಿ ತೀರ್ಥ ವೇದಿಕೆಯಿಂದ ಕೇಳ್ತಾ ಇದ್ದೇವೆ. ಆಚಾರ್ಯರಿಗೆ ಶ್ರೀಕೃಷ್ಣ ಮಠದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆಚಾರ್ಯರು ಈ ಚಿಂತನೆಯನ್ನು ನಡೆಸಿಕೊಟ್ಟು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ ಮಾಮಾವಿರ್ಭೂಯಾದನಗಮಹಿಮಾ ಮಾನಸೆ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಜ್ಞಸ್ವರಾಡ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಭಾಗವತದ ಚಿಂತಕರಿಗೆ ವಂದನೆಗಳು. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತಂ ಪಠೇತ್ ಅಂತ ಪ್ರತಿನಿತ್ಯ ಒಂದು ತುಂಡಾದರೂ ದೇವರ ವಿಷಯವನ್ನು ಆಲಿಸಬೇಕು, ಚಿಂತನೆಗೈಬೇಕು ಅನ್ನುವುದಾಗಿ ಸಾವಿರಾರು ವರ್ಷಗಳ ಇತಿಹಾಸ, ನಡಾವಳಿ ಒಂದು ದೃಷ್ಟಿಯಿಂದ ಹೇಳುವುದಾದರೆ. ಅದಿಲ್ಲದೆ ದಿನನಿತ್ಯ ಕರ್ಮವೇ ಇಲ್ಲ ಅನ್ನುವ ಹಾಗೆ ಅಷ್ಟು ದೊಡ್ಡ ಮಟ್ಟಿನಲ್ಲಿಯ ಯಜ್ಞ, ಜ್ಞಾನಯಜ್ಞ. ಅದನ್ನು ಒಂದೆಡೆ ಸೇರಿಸಿಕೊಳ್ಳಲು ನೋಡಿದರೆ ಭಾಗವತ ಪುರಾಣಕ್ಕೆ ಸಂಬಂಧಿಸುವಂತೆ. ಭಾಗವತಂ ಅಂದರೆ ಭಗವತ್ ಸಂಬಂಧಿ ಅಂತ ಇಷ್ಟೇ ವಿದ್ದದ ವಿಷಯ. ನಿತ್ಯಂ ಭಾಗವತಂ ಅಂದರೆ ಭಗವತ್ ಸಂಬಂಧಿ ಚಿಂತನೆಯನ್ನು ನಡೆಸಬೇಕು. ವೇದವೂ ಆದೀತು, ಇತಿಹಾಸವೂ ಆಗತ್ತೆ. ಆದರೆ ಕೊನೆಯ ಘಟ್ಟ ಸ್ತ್ರೀ ಶೂದ್ರ ದ್ವಿಜಬಂಧೂನಾಂ ಹೇಳಲಿಕ್ಕೆ ಹೋಗಿ ಎಲ್ಲರಿಗೂ ಕಲ್ಲು ಸಕ್ಕರೆ ಕೇಳಿದರೆ ಅದು ಭಾಗವತ ಪುರಾಣ ಅಂತ. ಹಾಗಾಗಿ ಭಾಗವತಂ ಎನ್ನುವುದು ಯೌಗಿಕವಾಗಿ ಅಷ್ಟೇ ಅಲ್ಲದೆ ರೂಢಿಯಲ್ಲಿಯೂ ಭಾಗವತಕ್ಕೆ ಸಂಬಂಧಪಡುವಂತೆ, ಅದರಲ್ಲಿಯೂ ಮಹತ್ತರವಾದ ಚಿಂತನೆ ಇನ್ನಷ್ಟು. ಯಾಕೆಂದರೆ 7 ಮುಖದಿಂದ ನಾವು ಶಬ್ದಕ್ಕೆ ಅರ್ಥ ಮಾಡಲಿಕ್ಕಾಗತ್ತೆ. ಯೋಗದಿಂದ ಭಾಗವತ ಅಂದರೆ ಭಗವಂತನಿಗೆ ಸಂಬಂಧಿಸಿದ್ದು ಅಂತ, ರೂಢಿಯಲ್ಲಿ ಭಾಗವತ ಅಂದರೆ ಪುರಾಣ ಅಂತ. ಯೋಗ ರೂಢಿ ಮಾಡಿದರೆ ಇನ್ನಷ್ಟು ಮುಂದೆ ಹೋಗುತ್ತೆ. ಯೋಗ ರೂಢಿ ಮಾಡಿದರೆ ಭಗವಂತ ಮಾತ್ರ ಹೇಳಿದ ಅನ್ನೋ ಅಲ್ಲಿಗೆ ಬರುತ್ತೆ. ಭಗವದುಕ್ತಂ ಭಗವತಾ ಉಕ್ತಂ ಅಂತ ಹೀಗೆ ಬರಲಿಕ್ಕೆ ಹೋದರೆ ಭಾಗವತದಲ್ಲಿ ಭಗವಂತ ಹೇಳಿದ್ದು ಅಂತೇಳಿ ಮಹಾವಿದ್ವದ್ರೂಢಿ ಯೋಗ ಅಂತೆಲ್ಲ ಹಾಕಿಕೊಂಡಾಗ ಇನ್ನಷ್ಟು ಹೀಗೆ ಸಪ್ತವಿಧದಿಂದ ಶಬ್ದಕ್ಕೆ ಅರ್ಥ ಮಾಡಲಿಕ್ಕೆ ಬರುತ್ತೆ ಅಂತ ಆಚಾರ್ಯ ಮಧ್ವರು ನ್ಯಾಯವರ್ಣದಲ್ಲಿ ಹೇಳ್ತಾನೆ. ಅಷ್ಟು ನ್ಯಾಯ ಇದೆ ಅಂತ. ಹೀಗಾಗಿ ಭಗವಂತನ ಬಗ್ಗೆ ನಮ್ಮ ಲೆಕ್ಕದಲ್ಲಿ ದೊಡ್ಡ ಭಗವತ್ವ ಉಳ್ಳವ ಬ್ರಹ್ಮದೇವ. ಜೀವರಲ್ಲಿ ಭಗವಂತ ಅಂತ ಒಂದೊಮ್ಮೆ ನಾವು ಕರೆಯುವುದಾದರೆ ನಾಚಿಯಾಗತ್ತೆ. ಕೆಲವೊಮ್ಮೆ ಜೀವರನ್ನು ಭಗವಂತ ಅಂತ ಕರೀತಾರಂದೇವರು, ಮತ್ತು ಪುನಃ ಅದ್ವೈತ ಶುರು ಮಾಡ್ತಾರೇನೋ ಅಂತ. ನಾನು ಕರೀತಾರೆ ಹೇಳಿದ್ದು,
ನಮ್ಮನ್ನು ಬ್ರಹ್ಮರು ಅಂತ ಕರೆಯುವುದಿಲ್ವ? ಬ್ರಹ್ಮಾಣಿ ಜೀವ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಹ ಅಂತ ಕೋಶವೇ ಉಂಟು. ಅದರಿಂದ ಬ್ರಹ್ಮ ನಾನಿದ್ದೇನೆ ಹೇಳಿದ ತಕ್ಷಣ, ಬ್ರಹ್ಮಾಹಮಸ್ಮಿ ಅಂತ ಹೇಳಿದ ತಕ್ಷಣ ಅರ್ಥ ಏನು ಕೇಳ್ತೇವೆ ನಾವು ಬ್ರಹ್ಮ ಶಬ್ದಕ್ಕೆ? ತದಸ್ಯಾಸ್ಯ ಅಸ್ತೀತಿ ಅಂತ ಹೇಳುವಲ್ಲಿ ಇದು ವ್ಯಾಕರಣದ ನಿಯಮ. ನಾನು ದೇವರು ಅಂತ ಹೇಳಿದರೆ, ನೀನೇ ಏನು ದೇವರು ಕೇಳಿದರೆ, ನಾನು ದೇವರ ಅಧೀನನು ಅಂತ, ದಾಸನು ಅಂತ ಅರ್ಥದಲ್ಲಿ, ದಾಸ ಅರ್ಥದಲ್ಲಿ ಹೇಳಲಿಕ್ಕೆ ಬರ್ತದೆ. ನಾನು ದೇವರವನು, ಎಷ್ಟು ದೇವರವನು ಕೇಳಿದರೆ ಎಲ್ಲವೂ ನನ್ನದು ದೇವರಿಗೆ ಆಗಿಬಿಟ್ಟಿದೆ. ಆದ್ದರಿಂದ ನನಗಷ್ಟು ಆತ್ಮೀಯನಾದ್ದರಿಂದ ನಾನು ದೇವರು ಹೇಳುತ್ತೇನೆ, ಸರಿ, ತೊಂದರೆ ಅಲ್ಲ. ದೇವರು ತಾನು ಜೀವ ಅಂತ ಹೇಳೋದಿಲ್ವ? ಹಾಗೆ ತನಗೆ ತುಂಬ ಇಷ್ಟನಾಗಿದ್ದಾನೆ, ಎಲ್ಲರ ಜೀವರು ನನ್ನ ಕೈಯಲ್ಲಿದ್ದಾರೆ ಹೇಳಿಕೊಂಡು ಹೇಳುತ್ತಾನವನು. ಜೀವೋ ವಿನಯತ ಸಾಕ್ಷಿಯಿಂದ ದೇವರ ರೂಪಕ್ಕೊಂದು ಹೆಸರು ಆಗಿಬಿಟ್ಟಿದೆ. ಹಾಗಾಗಿ ಭಗವಂತ ಅದು ಲೋಕದಲ್ಲಿ ನೋಡಿದಾಗ ಚತುರ್ಮುಖ. ಉತ್ಪತ್ತಿಂ ಪ್ರಳಯಂಚೈವ ಭೂತಾನಾಂ ಆಕದಿಂ ಗತಿಂ ವೆತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯ ಭಗವಾನಿತಿ. ಇದು ಸುಮಾರು ಕಡೆ ಬರ್ತದೆ ಈ ನಿರ್ವಚನ. ಪುರಾಣಗಳಲ್ಲಿ, ಬ್ರಹ್ಮಪುರಾಣದಲ್ಲಿ, ವಿಷ್ಣು ಪುರಾಣದಲ್ಲಿ ಆಚಾರ್ಯ ಎತ್ತಿಕೊಳ್ಳುತ್ತಾರೆ ಅದನ್ನು. ಬನ್ನಂಜಿಯವರು ವಿಷ್ಣುನಾಥನಾಮ ಭಾಷ್ಯದಲ್ಲಿ, ಇಲ್ಲ ಸುಮಾರು ಕಡೆ ಇದನ್ನೆಲ್ಲ ಗೀತೆಯಲ್ಲಿ ಉಪಯೋಗಿಸಿಕೊಳ್ಳುತ್ತಾರೆ. ಬಂದಾಗ ಗೀತೆ ಆರಂಭಕ್ಕೆ ಬರೆದಾಗಲೇ ಭಗವಾನುಮಾಚ ಕುತಸ್ತ್ವ ಕಶ್ಮಲಮಿದಂ, ಅಲ್ಲಿ ಇದರ ಗೆರೆಗಳನ್ನು ಕೊಡ್ತಾರೆ ಅವರು. ಅಂದರೆ ಎಲ್ಲೆಲ್ಲಿ ಬರುತ್ತೋ ಅದನ್ನೆಲ್ಲ ಉಪಯೋಗಿಸಿಕೊಳ್ಳೋ ರೀತಿ ಹೇಗಿರುತ್ತೆ ಅಂತ. ಹೋಗಿ ಬರುವುದನ್ನೆಲ್ಲ, ಈ ಜೀವರಾಶಿಗಳ, ಪ್ರಪಂಚದ, ಬ್ರಹ್ಮಾಂಡದ ಆಗು ಹೋಗುಗಳನ್ನೆಲ್ಲ ಯಾರು ಚೆನ್ನಾಗಿ ಬಲ್ಲನೋ ಅವನು ಭಗವಂತ ಅಂತ. ಬ್ರಹ್ಮಾಂಡದ ಅರಸ, ಈ ಬ್ರಹ್ಮಾಂಡವನ್ನೇ ದೇಹ ಮಾಡಿಕೊಂಡವ ಚತುರ್ಮುಖ, ಇದನ್ನೆಲ್ಲ ಅರಿತಿದ್ದಾನೆ, ಅದರಿಂದ ಅವನು ಭಗವಂತ ಆಗ್ತಾನೆ. ಹೀಗೆ ಸಾಮಾನ್ಯವಾಗಿ ಅದೀಹಿ ಭಗವೋ ಬ್ರಹ್ಮೇತಿ ಪಿತರಂ ವರುಣಂ ಪಿತರಮುಪಸಸಾರ ಭೃಗುರ್ವೈ ವಾರುಣಿ. ವರುಣನ ಮಗ ಭೃಗು ವರುಣನ ಹತ್ತಿರ ಬಂದಿದ್ದಾನೆ. ಅಪ್ಪ ನನಗೆ ಕಲಿಸು ಅಂತ ಕೇಳುತ್ತಾ ಇದ್ದಾನೆ. ಅಪ್ಪ ನನಗೆ ಕಲಿಸು ಅನ್ನುವಲ್ಲಿ ಕರೆದ ಕಥೆ ಹೇಗೆ? ಅದೀಹಿ ಭಗವೋ ಬ್ರಹ್ಮೇತಿ, ಭಗವನ್, ವರುಣನನ್ನು ಭಗವನ್ ಅಂತ ಕರೆದಿದ್ದಾನೆ. ಒಬ್ಬ ಋಷಿಗೆ ಅಷ್ಟು ಗೊತ್ತಿಲ್ಲೇನು ಕೇಳಿದರೆ ಇದಕ್ಕೆ ಈ ಅರ್ಥದಲ್ಲಿ. ಅವನಲ್ಲಿಯೂ ಭಗ ಇದೆ. ಯಾವ ಭಗ? ಇಷ್ಟೇ, ಈ ಸಣ್ಣ ಮಟ್ಟಿನಲ್ಲಿ. ಆಚೀಚಿನ ಕತೆ ಗೊತ್ತವನಿಗೆ. ಋಷಿಗಳೆಲ್ಲ ಭಗವಂತರಾಗ್ತಾರೆ ಯಾವಾಗ ಅಂದರೆ ಆಚೀಚಿನದ್ದು ಗೊತ್ತು ಬಿಟ್ಟರೆ ಅವರಿಗೆ. ಎಷ್ಟು ಗೊತ್ತಾಗುತ್ತೆ ನೋಡಿ. ನೀವು ಮೊಸಳೆಯಾಗಿ ಅಂತಾರೆ. ಅಯ್ಯೋ ತಪ್ಪಾಯಿತು ಕೇಳಿದರೆ. ನಿಮ್ಮ ಮೊಸಳೆ ಇದ್ದಾಗ ಯಾರಾದರೂ ಒಬ್ಬ 5 ಮೆತ್ತಿ ಮೇಲಾಕಿದರೆ ಶಾಪ ಮೋಕ್ಷ ಅಂತ. ಯಾವಾಗ? ಅರ್ಜುನ ಬರ್ತಾನೆ ನಿಮ್ಮನ್ನು ಮೇಲಕ್ಕೆ ಹಾಕ್ತಾನೆ. ಇಷ್ಟೆಲ್ಲ ಹೇಗೆ ಹೇಳ್ತಾರೆ ಕಥೆಯವರು? ಅದರಿಂದ ಭೂತಾನಾಂ ಆಗದಿಂಗದಿಂ ವೆತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನಿತಿ ಅಂತ ಈಗ ಅಪೂರ್ವ ಅರ್ಥಗಳು. ಹೀಗಾಗಿ ಭಗವತ್ ಶಬ್ದಕ್ಕೆ ಯೋಗ ರೂಢಿ, ವಿದ್ವದ್ ರೂಢಿ, ಮಹಾಯೋಗ ಮಹಾರೂಢಿ, ಮಹಾವಿದ್ವದ್ಯೋಗ ರೂಢಿ, ಇವೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಆ ನೆಲೆಯಲ್ಲಿ ನಿತ್ಯಂ ಭಾಗವತಂ ಪಠೇ ತಂದಾಗ ಎಲ್ಲ ಬಗೆಯ ಶಬ್ದ ನಿರ್ಣಾಯಕ ಚಿಂತನೆಯಲ್ಲಿ ಮಾಡಿಕೊಂಡ್ರೆ ಒಬ್ಬ ಜೀವನಲ್ಲಿ ಭಗವಂತ ಅಂತ ಅತ್ಯಧಿಕವಾಗಿ ಹೇಳಲ್ಪಟ್ಟ ಚತುರ್ಮುಖ ಹೇಳುವ ಗೀತೆ ಬ್ರಹ್ಮಗೀತೆ, ಅವನು ದೇವರ ಬಗ್ಗೆ ಪರಿಪೂರ್ಣವಾಗಿ ಭಗವತ್ವದ ಆವಿಷ್ಕಾರದಲ್ಲಿ ಹೇಳುವ ಗೀತೆ ಅನ್ನುವ ನೆಲೆಯಲ್ಲಿ ಇದು ಭಾಗವತದ ಸಾರ. ತ್ವಮೇ ತದ್ವಿಪುಲೀಕುರು ಅಂತ ನಾರದರಿಗೆ, ಮಗನಿಗೆ ಬ್ರಹ್ಮ ಚತುರ್ಮುಖ ಹೃದಯ ತುಂಬಿ ಹೇಳಿದ, ಆದೇಶಿಸಿದ ಮಾತು ಇದು. ನೀನು ಈ ದೇವರ ಬಗ್ಗೆ, ಈ ಭಗವತ್ವದ ಬಗ್ಗೆ ಜನರಿಗೆ ಪ್ರಚಾರ ಮಾಡಬೇಕು ಅಂತ. ಬಹಳ ಚಂದವಾದಂತಹ ಒಂದು 10 ಮಾತುಗಳು ಶುರು ಮಾಡಿದ್ದೇನೆ. ಕಡೆ ಮಾಡಬೇಕೆನ್ನುವ ಆಸೆ ಇದೆ ಅಂಗಳದಲ್ಲಿ. ಬಹಳ ಚೆನ್ನಾಗಿದೆ. ತುಂಬ ಪೂರ್ವಾದ ಶಬ್ದಗಳ ಜಾಲರಿಗಳು, ಆ ಕೊಂಡಿಗಳು, ವಿಶ್ಲೇಷಣೆಗಳು. ಭೂಮೇ ಸುರೇತರವರೂತ ವಿಮರ್ತಿತಾಯ ಕ್ಲೇಶವ್ಯಯಾಯ ಕಲಯಾ ಸಿತಕೃಷ್ಣಕೇಶ ಜಾತಕರಿಷ್ಯತಿ ಜನಾನುಪಲಕ್ಷ್ಯ ಮಾರ್ಗ ಕರ್ಮಾಣಿ ಚಾತ್ಮಮಹಿಮೋಪನಿಬಂಧನಾನಿ ತೋಕೇನ ಜೀವಹರಣಂ ವಿದುಲೂಪಿಕಾಯಾ ತ್ರೈಮಾಸಿಕಸ್ಯ ಚ ಪದಾಶಕಟೋಪವೃತ್ತ ಯತ್ರಿಂಗತೊಂತರಗತೇನ ದಿವಿಸ್ಪೃಶೋರ್ವ ಉನ್ಮೂಲನಂ ತ್ವಿತರಥಾರ್ಜುನಯೋರ್ನ ಭಾವ್ಯಂ ಯದ್ವೈ ವ್ರಜೇ ವ್ರಜಪಶೂನ್ ವಿಶತೋಯ ಪೀತಾನ್ ಗೋಪಾಂಸ್ತ್ವಜೀವಯತ್ ಅನುಗ್ರಹದೃಷ್ಟಿವೃಷ್ಟ್ಯ ತಚ್ಚುದ್ದಯೇತಿ ವೀರ್ಯ ವಿಲೋಲಜಿಹ್ವಮುಚ್ಚಾಟೈಷ್ಯ ದುರಗಂ ವಿಹರನ್ ಹೃದಿನ್ಯಾಂ ತತ್ಕರ್ಮ ದಿವ್ಯಮಿವ ನಿಶ್ಚಯಾನಂ ದಾವಾಗ್ನಿನಾಶು ವಿಪಿನೇ ಪರಿದಕ್ಷ್ಯಮಾನೇ ಉನ್ನೇಷ್ಯತಿ ವ್ರಜಮಿತೋವಸಿತಾಂತಕಾಲಂ ನೇತ್ರೇಪಿ ದಾಯ್ಯ ಸಬಲೋ ನಧಿಗಮ್ಯ ವೀರ್ಯ ಗೃಹೀತ ಯದ್ಯತುಪಮದ್ದು ಮಮುಷ್ಯ ಮಾತಾ ಶುಲ್ಬಂ ತದಸ್ಯ ನತು ಮತ್ತದಮುಷ್ಯಮಾತಿ ಯಜೃಂಭತೋಸ್ಯ ವದನೆ ಭುವನಾನಿ ಗೋಪಿ ಸಂವೀಕ್ಷ್ಯ ಶಂಕಿತಮನಃ ಪ್ರತಿಬೋಧಿತಸ್ಯ ನಂದಂಚ ಮೋಕ್ಷತಿ ಭಯಾತ್ ವರ್ಣಸ್ಯ ಪಾಶಾತ್ ಗೋಪಾಂ ಬಿಲೇಶು ಪಿಹಿತಾನ್ಮಯಸು ನುನಾಚ ಜಲ್ಪ್ಯಾವೃತಂ ನಿಶಿಶಯಾನಮತಿಶ್ರಮೇಣ
ಲೋಕೆ ವಿಕುಂಠೋಪಧಾಸ್ಯತಿ ಗೋಕುಲಂ ಸಹ ಗೋಪೈರ್ಮಖೇ ಪ್ರತಿಹತೆ ವ್ರಜ ವಿಪ್ಲವಾಯ ದೇವೇಭಿವರ್ಷತಿ ಪಶೂನ್ ಕೃಪಯಾರಿರಕ್ಷುಃ ದರ್ತೋಚ್ಚಿಲೀಂದ್ರಮಿವ ಸಪ್ತದಿನಾನಿ ಸಪ್ತವರ್ಷೋ ಮಹೀಧ್ರಂ ಅನಘೈಕಕರೇ ಸಲೀಲಂ. ಅಲ್ಲಿಗೆ ಬಂದಿದ್ದೇನೆ. ಏಕಕರೇ ಅಸಲೀಲಂ ಅನ್ನುವ ನೆಲೆಯಲ್ಲಿ ಮಾತಾಡ್ತಾ, ಸಲಿಲಂ ಮಾತಾಡ್ತಾ, ಅಸಲಿಲಂ ಯಥಾ ಸ್ಯಾತ್ ತಥಾ ಅಂತ ಹೇಳ್ತಾ ತುಂಬ ಅನುಕೂಲಕರವಾದ ಚಿಂತನೆ ಕೊಟ್ಟಿದ್ದೇನೆ. ಬರೋ ಇನ್ನೊಮ್ಮೆ ನೋಡುವ. ಹಿಂದಿನಿಂದ ಬರ್ತಾ ಇದ್ದರೆ ಮತ್ತೊಮ್ಮೆ ಹೇಳುವ ಅಂತ ಅನಿಸ್ತದೆ, ಆಸೆ ಆಗ್ತದೆ, ಆದರೆ ಮುಂದೆ ಹೋಗುವುದಿಲ್ಲಲ್ಲ ಅಂತೇಳಿ ಅಲ್ಲಿ ನಿಲ್ಲಿಸಿ ಹೇಳೋರವರೆಗೂ ಓಡಿದ್ದೇನೆ. ಗೋಪೈರ್ ಮಖೇ ಪ್ರತಿಹತೆ. ಸ್ವಲ್ಪ ಯೋಚನೆ ಹಿಂದಕ್ಕೆ. ಗೊಲ್ಲರು ನಿಲ್ಲಿಸಿದ ಯಜ್ಞ ಎಲ್ಲ ಆಕ್ಷೇಪಗಳನ್ನು ಮಾತಾಡಿಸ್ತಾ ಉತ್ತರಿಸ್ತಾ ಬಂದಿದ್ದೇನೆ. ಪ್ರಜ ವಿಪ್ಲವಾಯ ದೇವೇಭಿವರ್ಷತಿ. ಇಂದ್ರ ಮಳೆ ಸುರಿಸಿದ್ದಾನೆ. ಪಶೂನ್ ಕೃಪಯಾರಿರಕ್ಷು. ಪಶುಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಕೃಷ್ಣ ಧರ್ತಾ ಉಚ್ಚಿಲೀಂದ್ರಮಿವ, ನಾಯಿಕೊಡೆಯಂತೆ ಸಪ್ತ ದಿನಾನಿ ಸಪ್ತ ಮಹೀದ್ರಂ, ವರ್ಷ ಮಹೀದ್ರಂ, ದೊಡ್ಡ ಪರ್ವತವನ್ನೇ ಎತ್ತಿ ಹಿಡ್ಕೊಂಡಿದ್ದಾನೆ. ಅನಘೈಕಕರೇ ಸಲೀಲಂ. ಅನಘ, ಏಕಕರ ಇವೆಲ್ಲ ಅರ್ಥ ಆಗಿಸಬೇಕಾದ ಶಬ್ದಗಳು ಮಾಡ್ತಾ ಬಂದಿದ್ದೆ. ಕರೆ ಸಲೀಲಂ ಸಾಕಿತ್ತು, ಏಕಕರೆ ಯಾಕೆ, ಅನಘ ಕಾಗೆ. ಅನಘ ಅಂದರೆ ಸಂಬೋಧನೆ ರೀ. ಆಯ್ತು ರೀ. ಕೆಲವೇ ನಮ್ಮ ವ್ಯಾಖ್ಯಾನಕಾರೆಲ್ಲ ಸ್ವಲ್ಪ ನಮ್ಮನ್ನು ಜುಟ್ಟು ಹಿಡಿಯೋದುಂಟು. ನಾವು ನೋಡಲಿಕ್ಕೆ ಹೋದರೆ ಅವರು ಹಿಂದೆ ಹೇಳಿದ್ದಾರೆ, ಏನು ನೋಡ್ತೀನಿ, ನಾನು ನೋಡಿ ಆಗಿದೆ ಹೇಳಿಬಿಡು ಅಂತ. ಅನಘ ಇತಿ ಸಂಬೋಧನಂ. ಕಸ್ಯ ಪ್ರತಿ, ಕಸ್ಯ ಕಂ ಪ್ರತಿ, ನಾರದಂ ಪ್ರತಿ. ಓಹೋ, ಖುಷಿಯಾಗಿದೆ. ಬ್ರಹ್ಮದೇವರು ಕರೆದಂತೆ ನಾರದರ ಹತ್ರ, ಓಯ್ ನಾರದರೇ, ಕೃಷ್ಣ ಎತ್ತಿ ಹಿಡಿದಿದ್ದಾನೆ. ಇಷ್ಟುವರೆಗೆ ನಾರದರಿಗೆ ಹೇಳ್ತಾ ಬಂದದ್ದಲ್ಲ, ಹೌದು. ಮತ್ತೆ ಮಧ್ಯೆಯಲ್ಲಿ ನಾರದರಿಗೆ ಕರೀದು ಎಲ್ಲಿಗೆ? ಬೇಕಾದ್ರೆ ನಾರದರೇ ಅಂತ ಕಲಿ, ಅನಘ ಅಂತ ಯಾಕೆ ಕರಿಬೇಕು? ಅನಘ ಅಂದರೆ ಅಘ ಅಂದರೆ ಪಾಪ ಅಂತ, ತಪ್ಪು ಅಂತ ಅರ್ಥ. ತಪ್ಪಿಲ್ಲದವನೇ ಅಂತ. ಇವು ಎಲ್ಲಿ ತಪ್ಪು ಮಾಡ್ತಾ ಇದ್ದಾನ, ನಿದ್ದೆ ಮಾಡ್ತಾ ಇದ್ನ? 6 ಶ್ಲೋಕ ಆಗುವವರೆಗೆ ಹೇಳಕ್ಕೆ ಬಂದಾಗ ಇಲ್ಲಿಯೋ ಇಲ್ಲ, ತಾತ್ಪರ್ಯ ಅತಿಶಯಾತ್ ಪುನಃ ಸಂಬೋಧನಂ. ಏನೋ ಒಂದು ಕೂಡಿಸ್ಬೇಕಲ್ಲ ನಾವು. ಏನೋ ಖುಷಿ ಇತ್ತಂತೆ ಕರೆದುಬಿಟ್ಟ. ಅಲ್ಲ, ಅನಘೈಕಕರೆ ಅಂತ ಏಕ ಪ್ರಕಾರ ಶಬ್ದ ಯಾಕೆ ಆಗಬಾರ್ದು? ಕೃತ್ಯ ಬೇಕು ಹೇಳ್ತಾರೆ. ಅನಘೈಕಕರೆ, ಒಂದು ಕೈಯಲ್ಲಿ ಎತ್ತಿ ಹಿಡಿದ. ಒಂದು ಕೈಯಲ್ಲಿ ಎನ್ನುವಲ್ಲಿ ಒಂದು ಬೇಡಲ್ಲ, ಕೈಯಲ್ಲಿ ಎತ್ತಿ ಹಿಡಿದ ಅಂದರೆ ಒಂದೇ ಅಂತ ಅರ್ಥ ಅಲ್ವಾ? ಹಾಗಾಗಿ ಏಕಕ್ಕೆ ನಾವು ಅರ್ಥ ಹೇಳಿದ್ದೇವೆ, ಹೇಗಾದರೂ ಇರಲಿ ಅಂತ, ಪರವಾಗಿಲ್ಲ. ಏಕವನ್ನು ಸಿಕ್ಕಿಸಿದರೆ, ಅನಘ ಸಿಕ್ಕಿಸಿದರೆ ಏನು ತಪ್ಪಾಗತ್ತೆ? ತಪ್ಪಿಲ್ಲದ ಕೈ ಅಂತ. ಹೌದು, ತಪ್ಪು ಮಾಡುತ್ತಾ ಕೈ? ತಪ್ಪು ಮಾಡೋದು ಕೈಯೇ ಅಲ್ವ ತಪ್ಪು? ಮತ್ತೆ ಯಾರು? ಹೆಚ್ಚಿನವ್ರು ಹೇಳಿಕೊಂಡು ನಾನೇನು ತಪ್ಪು ಮಾಡಲಿಲ್ಲ, ಅದು ಕೈ ಅಂತ ಹೊಡೆದದ್ದು ಹೊಳೆದಾಗತ್ತೆ. ಕೆಲವು ಹೇಳೋದು ನನ್ನಿಂದೇನಾದದ್ದು ಅಪಚಾರ ಅಲ್ಲ, ಕೈಯಿಂದ ಆದದ್ದು ಅಂತ. ಹೀಗೆ ಕೈ ಏನೋ ಕಾರ್ಯಕ್ರಮ ಮಾಡುತ್ತಾ ಇದೆ. ಇಂದ್ರಾದಯೋ ಬಾಹವ ಆಹುರಸ್ಯ ಕರ್ಣೋ ದಿಶಃ ಶ್ರೋತ್ರ ಮಮುಸ್ಯ ಶಬ್ದ ನಾಸತ್ಯ ದಸ್ತ್ರೌ ಪರಮಸ್ಯ ನಾಸೆ. ಬಹಳ ಚಂದವಾಗಿ ವಿರಾಟ್ ರೂಪದ ವರ್ಣನೆ ಮಾಡುವಾಗ, ದೇವರ ಬಗ್ಗೆ ಮಾತಾಡುವಾಗ ತೋಳುಗಳು ಯಾರು ಅಂದಾಗ ಇಂದ್ರಾದಯ ಬಾಹವ ಆಹುರಸ್ಯ, ವಿರಾಟ್ ರೂಪನ ವ್ಯವಸ್ಥೆ ನೋಡಿಕೊಂಡಾಗ, ಉತ್ಪತ್ತಿ ಪಡೆದ ಚಿಂತನೆ ಮಾಡಿದಾಗ ಬಾಹುಸ್ಥಾನದಲ್ಲಿ ಇಂದ್ರಾದಿಗಳಿದ್ದಾರೆ. ಹೆಸರು ಹೇಳಿದ್ದೆ ಇಂದ್ರನನ್ನಿಟ್ಟುಕೊಂಡೆ. ಅದರಿಂದ ಕೈಯ ಚಮತ್ಕಾರಕ್ಕೆ ಇಲ್ಲಿ ಇಂದ್ರನಿಗೆ ಒಂದು ವ್ಯವಸ್ಥೆ ಉಂಟು. ಅದನ್ನು ತೋರಿಸಿಕೊಳ್ಳಿಕ್ಕೋಸ್ಕರ ದೇವರು ಎತ್ತಿ ಹಿಡಿದ. ಇದು ಕೈ ನಿನ್ನಾಗಿಲ್ಲ, ಇದು ಅನಘೈಕಕರೇ ಅಂದತ್ತು. ಇಂದ್ರಾಧಿಷ್ಠಿತವಾದ ಕರ ಅಲ್ಲ. ಇಂದ್ರಾಧಿಷ್ಠಿತ ಕರವಾದರೆ ಕರಕ್ಕೂ ಒಂದು ತಪ್ಪು ಬರ್ತದೆ. ಈಗ ಯಾಕೆ? ಅನಘ ಇಲ್ಲ, ಅಲ್ಲಿ ಅಗ ಇದ್ದಾನೆ. ಈಗ ಅಗ ಮಾಡಿದವ ಮಘ, ಅವ ಅಗ. ಈಗ ಅದಕ್ಕೆ ಹಿಂದೆ ಹೇಳಿ ನಾನು ಮಘವಾನ್ ಮಖವಾನ್ ಎಲ್ಲ ಹೇಳಿ ಮಖ ಪ್ರತಿ, ಅದೇ ಹೇಳಿ ಗೋಪೈಹಿ ಮಖೇ ಪ್ರತಿಯತೆ. ಮಖೆ ಅಂದಾಗ ಮಖವಾನ್ ಮಘವಾನ್ ಶತಕ್ರತು. ಇಂದ್ರ ಇಲ್ಲಿ ನೆನಪಿಗೆ ಬಂದಿದ್ದಾನೆ. ಆದರೆ ಇಂದ್ರನನ್ನು ಮತ್ತಷ್ಟು ಬಡಿಲಿಕ್ಕೆ ದೇವರು ಕೈ ಎತ್ತಿಕೊಂಡಾಗ, ಮಘವಾನ್ ಅಂದೆ ನೀನು ಅಘವಾನ್, ದೇವರು ಅನಘವಾನ್. ಏನಾಯಿತು ಕತೆ? ಏನಾಯಿತು ನೋಡುವ. ಮೊದಲಿಂದಲೂ ಕೆಲವು ಭೂತಗಳು ನಮಗೆ ಸಿಕ್ಕಿತಾ ಇದ್ದವು. ಭೂತಗಳು ಅಂದರೆ ಪಂಚಭೂತಗಳು ರೀ. ಅವನು ಮಣ್ಣು ತಿಂದದ್ದಕ್ಕೆ ಜಿಡ್ಡೆ ಕಟ್ಟಿದ್ದು, ಬೆಂಕಿಯನ್ನು ಕುಡಿದದ್ದು, ನೀರಿನಲ್ಲಿ ಆಡಿದ್ದು, ಕಾಲಿಯ ಮಥನಕ್ಕೆಲ್ಲ ನಾನು ಅದನ್ನೆಲ್ಲ ಹೇಳಿಕೊಂಡು ಬರ್ತಾ ಇದ್ದೆ, ಯಾರೆಲ್ಲ ಬಂದರು. ಈಗೇನಾಯಿತು ನೋಡುವ. ಏನು ನಿಂತಿತು? ಅಗ್ನಿ ಕಾರ್ಯ ನಿಂತಿತು. ಗೋಪೈಹಿ ಮಖೇ ಪ್ರತಿಹತೆ. ಬೆಂಕಿ ನಿಂತಿತು, ಉರಿಯುವ ಬೆಂಕಿ ನಿಂತಿತು. ಆಹುತಿಗೆ ಬೆಂಕಿ ಜ್ವಲಿಸಲು ಆಗಿಲ್ಲ ಗೊಲ್ಲರ ಕೇರಿಯಲ್ಲಿ. ಇವೇನು ಮಾಡಿದ ಇಂದ್ರ? ದೇವೇಭಿವರ್ಷತಿ.
ಬೆಂಕಿ ಹತ್ತಲಿಲ್ಲ, ಉರಿಲಿಲ್ಲ, ಗೌಜಿ ಪಡಿಲಿಲ್ಲ, ಪ್ರಜ್ವಲಿಸಲಿಲ್ಲ, ಅಗ್ನಿ ಪ್ರಸನ್ನನಾಗಿಲ್ಲ, ಅಗ್ನಿಯಲ್ಲಿ ಆಹುತಿ ಕೊಟ್ಟು ಇಂದ್ರಾದಿ ದೇವತೆಗಳಿಗೆ ಸಿಗಲಿಲ್ಲ. ಅಂದಾಗ ಇಂದ್ರ ಏನು ಮಾಡಿದ? ನೀನು ಇನ್ನು ಹತ್ತಿಸುವುದೇ ಬೇಡ ಬೆಂಕಿ ಹೇಳಿ ನೀರು ಸೊಯ್ದ, ಮಳೆ ಚೆಲ್ಲಿದ. ನಿಮ್ಮ ಅಂಗಳದಲ್ಲಿ, ಚಾವಡಿಯಲ್ಲಿ, ಪಡಸಾಲೆಯಲ್ಲಿ ಅಗ್ನಿಹೋತ್ರ ಆಗದೇ ಇದ್ದರೆ ನಿಮ್ಮ ಅಡುಗೆ ಕೋಣೆಯಲ್ಲಿ ಅಗ್ನಿ ಬರಬಾರದು ಅಂತೇಳಿ ಅಗ್ನಿ ನಿಲ್ಲಿಸಿದ. ಮಳೆ ಸುರಿಸಿ ಗೋಕುಲ ಒದ್ದೆಗೊಳಿಸಿದ. ದೇವೇಭಿವರ್ಷತಿ. ಕೃಷ್ಣ ಏನು ಮಾಡಿದ? ಬೆಂಕಿ ಕೊಡಲಿಕ್ಕೆ ಕಾರಣ, ಇರದೇ ಇರಲಿಕ್ಕೆ ಕಾರಣ, ಯಜ್ಞ ತಪ್ಪಿಸಲಿಕ್ಕೆ ಕಾರಣ ಗೋವರ್ಧನ ಯಾಗ ಮಾಡಿ ಗೋವುಗಳನ್ನು ಸಂಭ್ರಮಿಸಿ. ಬೆಂಕಿ ಏಳದಂತೆ ಮಾಡುವ ಮಳೆಗೋಸ್ಕರ ದೇವರು ಏನು ಮಾಡಿದ? ಪರ್ವತ ಅಡ್ಡ ಹಿಡಿದ, ಕಲ್ಲು ತಂದ, ಮಣ್ಣಿಟ್ಟ. ನೋಡಿ, ಬೆಂಕಿ, ನೀರು, ಮಣ್ಣು, ತ್ರಿವತ್ಕರಣ. ಈ ಕಥೆಯಲ್ಲಿ ಒಂದು ಸ್ಟೈಲ್, ಒಂದೊಂದು ಪಾದದಲ್ಲಿ ಒಂದೊಂದು ಕೊಡುಗೆ ನಮಗೆ. ದೇವೇಭಿವರ್ಷತಿ ಪಶೂನ್ ಕೃಪೆಯ ರಿರುಕ್ಷು ಆಗೇವ ಧರ್ತೋಚ್ಚಿಲೀಂದ್ರಮಿವ ಸಪ್ತದಿನಾನಿ ಸಪ್ತವರ್ಷ ಮಹೀದ್ರ. ಬೆಂಕಿ ಕೆಲಸ ಮಾಡದೇ ಇದ್ದಾಗ, ನೀರಿನಲ್ಲಿ ತೋಯಿಸಿದಾಗ ಬೆಟ್ಟವನ್ನು ಅಡ್ಡ ಹಿಡಿದು ಮಣ್ಣಿನ ಹೆಂಟೆಯನ್ನು ಎತ್ತಿ ಹಿಡಿದು ದೇವರು ನಿಲ್ಲಿಸಿದ. ಈಗ ಒಂದೊಂದು ಆಟ ನೋಡುವ. ಇವರು ಬೆಂಕಿಯನ್ನು ಉಪಯೋಗಿಸಿಕೊಂಡು ಸಂತೋಷಗೊಳಿಸಲಿಲ್ಲ ಅಂದಾಗ ಅವನು ಪರ್ಜನ್ಯಾಸ್ತ್ರ ಬಿಟ್ಟ. ಪರ್ಜನ್ಯಾಸ್ತ್ರಕ್ಕೆ ವಿರೋಧ ಕೃಷ್ಣನಲ್ಲಿ ಪರ್ವತಾಸ್ತ್ರ. ಇದೆಲ್ಲ ಆಟದ ಕತೆ, ಇದು ಹೋರಾಟದ ಕತೆ. ಆಟ ಅಂದರೆ ಹೋರಾಟದ ಕತೆ. ಪರ್ವತಾಸ್ತ್ರದಿಂದ ಅದನ್ನು ಮಣಿಸಿದ. ಈಗ ಪರ್ವತಾಸ್ತ್ರಕ್ಕೆ ಅಡ್ಡ ಇಲ್ವ? ಉಂಟು. ವಾಯವ್ಯಾಸ್ತ್ರ ಉಂಟು ಅಡ್ಡ. ಬೆಟ್ಟಕ್ಕೆ ಮತ್ತೆ ಬೆಟ್ಟಕ್ಕೆ ನೀರು ಸುರಿಸಿದರೆ ಏನಾಗುವುದಿಲ್ಲ. ಇನ್ನೇನು ಕಳಿಸಬೇಕು? ವಾಯವ್ಯಾಸ್ತ್ರ ಕಳಿಸುದ. ಅದು ಕಳಿಸಿದ. ಚಂಡ ಪ್ರಚಂಡ ಮಾರುತಗಳು ಬಂದವು ಇಂದ್ರನಿಂದ. ಕದಲಲ್ಲಿಲ್ಲ. ಇದು ಯಾಕೆ ಇವನ ಕೈಯಲ್ಲಿ ಉಂಟು. ಅನಘೈಕ ಕರೆ ಅಲ್ಲಿ ಸಿಕ್ಕಿದೀಗ. ಗಟ್ಟಿ ಹಿಡಿದ ಕೈ ಇದು, ಜಾಳು ಬಿದ್ದ ಕೈಯಲ್ಲ, ಸೋತ ಕೈಯಲ್ಲ, ಇದು ಸಾಮಾನ್ಯ ಕೈಯಲ್ಲ. ಈ ಕೈಯಲ್ಲಿ ಕೂತದ್ದು ಯಾವತ್ತೂ ಸಹ ಗೆಲುವು ಪಡೆಯಬೇಕು ಅಂತ ತೋರಿಸಲಿಕ್ಕೆ ಈಗ ಬೇಕಾಯಿತು ನಮಗೆ ಶಬ್ದ. ಅದಕ್ಕೆ ನಾನು ಹೇಳಿದೆ, ಅದರ ಕತೆ ಓಡಿಕೊಂಡಾಗ ಅದರ ರಾಗ ಅರ್ಥ ಆಗ್ತದೆ ಹೇಗೆ ಬಂತು ಅಂತ. ಯಾಕೆ ದೇವರ ಕೈಯಿಂದ ಅದು ಅನಘಾಯಿತು ಕೈಯಲ್ಲಿ ಕೂತು ಹೇಳಿದರೆ, ಇದು ಅವನ ಯಾವ ಅಸ್ತ್ರಕ್ಕೂ ಬಗಲಿಲ್ಲ. ಅಶನಿಪಾತ ಮಾಡಿದ. ಇನ್ನೊಂದು ಮಾಡೋದಾದರೆ ಪರ್ವತಾಸ್ತ್ರಕ್ಕೆ ಪರ್ವತವನ್ನು ಹುಡಿ ಮಾಡೋದು, ಪರ್ವತವನ್ನು ಓಡಿಸಿ ಬಿಡುವುದು ವಾಯವ್ಯಾಸ್ತ್ರದಿಂದ. ಕಳಿಸಿದ. ಭೂತವಾಯು ಬಂತು. ಇನ್ನಿರುವುದು 4. ಬೆಂಕಿ ಆಯಿತು, ನೀರಾಯಿತು, ಮಣ್ಣಾಯಿತು, ಇನ್ನಿರುವುದು ಗಾಳಿ ಕೆಲಸ. ಗಾಳಿ ಕೆಲಸ ಮಾಡಿದ. ಭೂತವಾಯಿನ ಕೆಲಸ ಆಯಿತು, ಭೌತವಾಯು ಕೆಲಸ ಮಾಡಲಿಲ್ಲ. ಕೃಷ್ಣನ ಕೈಯಿಂದ ಗುಡ್ಡ ಕುಸಿಲಿಲ್ಲ. ಇನ್ನು ಗುಡ್ಡ ಹುಡಿ ಮಾಡೋದು ಅಶನಿಪಾತ ಆಯಿತು. ಅಶನಿಪಾತವನ್ನದು ವಜ್ರಾಯುಧವೇ ಸಮ, ವಿದ್ಯುತ್ ಮಿಂಚು ಬಳ್ಳಿಗಳು ಏನು ಕೆಲಸ? ಮಿಂಚು ಮತ್ತು ಅಗ್ನಿಗೆ ಬಂತು. ವಾಸ್ತವವಾಗಿ ಕೆಲಸ ಮಾಡುವುದಿಲ್ಲ ಕೃಷ್ಣ. ಯಾಕೆಂದರೆ ಮೊದಲೇ ಅಗ್ನಿಯನ್ನು ನಿಲ್ಲಿಸಿದ್ದಾನೆ. ಅದಕ್ಕೆ ಸಮನಾಗಿ ಇವನು ಅಗ್ನಿ ನಿಲ್ಲಿಸಿದ. ಮಳೆ ಬರಿಸು, ಏನೇನು ಮಾಡಬೇಕಿತ್ತು? ಬೆಂಕಿ ನನಗೆ ಬರಲಿಲ್ಲ ಹೇಳಿ ಬೆಂಕಿ ಜೋರು ಮಾಡಿದರೆ ಒಳ್ಳೆದಿತ್ತು. ಅದು ಬಿಟ್ಟು ಇವೇನು ಮಾಡಿದ? ಬೆಂಕಿ ಇಲ್ಲದೆ ಇಂತ ಊಟವೇ ಆಗದಂತೆ ಇಡೀ ಗೊಲ್ಲ ಕೇರಿಯೇ ನೀರಿನಲ್ಲಿ ಮುಳುಗು ಹಾಗೆ ನೀರು ಹಾಕಿಬಿಟ್ರು. ಹಿಂದಿನ ಕಾಲದಲ್ಲಿ ಬೆಂಕಿ ಉಳಿಸುವುದು ಅಂದರೆ ಭಾರಿ ಕಷ್ಟ ರೀ. ಅಗ್ನಿಹೋತ್ರಿಗಳ ಮನೆಯಿಂದ ತರಬೇಕು. ಇವತ್ತಿನ ಮ್ಯಾಚ್ ಬಾಕ್ಸನ್ನು ಮೇಲೆ ಎತ್ತಿ ಇಡೀರಿ ಹೇಳೋದಲ್ಲ ನಾವು. ಹಾಗೆ ಇದನ್ನು ಯೋಚನೆ ಮಾಡಿಕೊಂಡು ಎಲ್ಲರ ಮನೆಯ ಅಗ್ನಿಹೋತ್ರ. ಇವರು ವೈಶ್ಯರು, ಇವರಿಗೂ ಯಾಜನಾದಿಗಳಿವೆ, ಹೋಮ ಮಾಡಿಸುವುದೆಲ್ಲ ಉಂಟು, ಇಲ್ಲೇನಲ್ಲ. ಹಾಗೆ ಇದನ್ನೆಲ್ಲ ಆಗದಂತೆ ಮಾಡುವಾಗ ದೇವರು ಆರಾಮವಾಗಿ ಇನ್ನೆಂಥ ಕೆಲಸ ಉಂಟು ನಿಂದು ಕೇಳಿದ. ಇದು ಅನಘ. ಅಗಣಿತ ಗುಣಗಣಮಯ ಶರೀರ ಹೇ ವಿಗತ ಗುಣೇತರ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮಸದೋದಿತ ಜಗದೇಕ ಕಾರಣ. ದೇವರು ನೋಡಿ, ಏಕ ಅಂದರೆ ಎಲ್ಲ ಇವನೇ ಕಾರಣ ಎಲ್ಲಕ್ಕೂ. ಎಂತಹ ಭಗವಂತನ ವ್ಯವಸ್ಥೆಗಳ ಅಗಣಿತ ಗುಣಗಣಮಯ ಶರೀರ ಹೇ ವಿಗತ ಗುಣೇತರ. ಕೈಯಲ್ಲಿ ಏನಾಗುತ್ತೆ ಕೇಳಿದರೆ ತಪ್ಪಾಗತ್ತೆ. ತಪ್ಪಾದರೆ ಏನು ಬರುತ್ತೆ? ಪಾಪ ಬರುತ್ತದೆ. ಪಾಪದಿಂದ ಏನಾಗ್ತದೆ? ದುಃಖ ಅನುಭವಿಸ್ತಾನೆ. ನರಕಾದ್ಯ ನರಕಗಳು ಅಪರಲೋಕದಲ್ಲಿ ಇರ್ತವೆ. ಇಲ್ಲಿ ಆದರೆ ಇಲ್ಲಿ ರೋಗಗಳಿಂದ, ಇಲ್ಲಿ ಅಪರಲೋಕದಲ್ಲಿ ನರಕಾದಿಗಳಿಂದ. ಇದು ಯಾವುದಿಲ್ಲ ದೇವರ ಕೈಗೆ ಅಂದರು. ಯಾಕೆಂದರೆ ನಾವು ಕರ್ಮ ಸಿದ್ಧಾಂತವನ್ನು ನೋಡಬೇಕು. ಒಂದು ಮಾಡಿದ್ದಕ್ಕೊಂದು ಮಾಡೋದು, ಕ್ರಿಯೆಗೊಂದು ಪ್ರತಿಕ್ರಿಯೆ. ಇದು ಮಾಮೂಲಿ ನಿಯಮ. ಇದೇನು ಇವರು ವಿಜ್ಞಾನಿಗಳು ಹೇಳಬೇಕು ಅಂತ ಇಲ್ಲ, ಎಲ್ಲದಕ್ಕೂ ಹಾಗೆ. ಅಗ್ನಿಮುಖಾರಾಧನೆ ನಿಂತಿತು, ಮಳೆ ಸುರಿಸಿತು. ಮಳೆಗೆ ಅಡ್ಡ ಹಿಡಿದ ಕಲ್ಲು, ಅದಕ್ಕೆ ಮೇಲೆ ಗಾಳಿ ಬೀಸಿತು. ಏನಾದರೂ ಕೆಲಸ ಆಯಿತಾ? ಏನಾಗಲಿಲ್ಲ. ಕರ್ಮಣ ಕರ್ಮ ನಿರ್ಹಾರ ನ ಹ್ಯಾತ್ಯಂತಿಕ ಇಷ್ಯತೆ ಅವಿದ್ವದಧಿಕಾರಿತ್ವಾತ್. ಒಂದು ಕೆಲಸವನ್ನು ಇನ್ನೊಂದು ಕೆಲಸದಿಂದ ಪೂರಾ ತೆಗಿತೇನೆ ಹೇಳುವುದು ಯಾವ ಕಾಲಕ್ಕೂ ಆಗುವುದಿಲ್ಲ. ವಿಷಯ ಇಷ್ಟ. ಎಂತ ಮಾಡಿದರೂ ಆಗುವುದಿಲ್ಲ. ಒಂದು ಊಟ ಮಾಡಿದರು ಸರಿ,
ಎಂಜಲಾಯಿತು, ನಾವೇ ಹೇಳಿಕೊಳ್ಳುತ್ತೇವೆ, ಅದನ್ನು ಸಾರಿಸಬೇಕು. ಆಯಿತು, ನೀರು ಹಾಕಿದೆವು, ಎಂಜಲು ಹೋಯ್ತು. ಯಾರು ಹೇಳಿದರು? ಇನ್ನು ನೀರು ಬಿತ್ತು, ಈಗ ಎಂಜಲು ನೀರಾಯಿತು. ಮೊದಲು ಎಂಜಲು ಮಾತ್ರ ಇತ್ತು, ಈಗ ನಾವೇನು ಮಾಡಿದ್ವಿ? ಬುದ್ಧಿವಂತಿಕೆ ಮಾಡಿ ಎಂಜಲು ನೀರು ಮಾಡಿದ್ದೇವೆ. ಒಂದಿಷ್ಟು ಸ್ವಲ್ಪ ಹೊತ್ತಿನಲ್ಲಿ ಸಗಣಿ ಹಾಕಿದ್ದೇವೆ, ಈಗ ಸಗಣಿಯನ್ನು ಎಂಜಲು ಮಾಡಿದ್ರಿ. ನೀವೇನು ಮಾಡಿದ್ದೀರಿ? ಈಗ ಏನು ಮಾಡಿದರು? ಕೈ ತೊಳೆದೆವು, ಕೈ ತೊಳೆದಲ್ಲಿ ಒಂದಿಷ್ಟು ಎಂಜಲಾಯಿತು. ಈಗ ಮೊದಲು ಬಾತ್ರೂಮಲ್ಲಿ ಎಂಜಲಾಗಲಿಲ್ಲ, ಊಟ ಮಾಡಿದಲ್ಲಿ ಮಾತ್ರ ಇತ್ತು. ಈಗ ಅದನ್ನು ಸಾರಿಸಿ ಹೋಗಿ ಅಲ್ಲಿ ತೊಳೆದಿಟ್ಟು ಅಲ್ಲಿ ಬಾತ್ರೂಮಲ್ಲಿ ಒಂದಿಷ್ಟು ಕಡೆ ಎಂಜಲ್ ಮಾಡಿ ಬಂದೆವು. ಇಲ್ಲ, ಅದಕ್ಕೆ ನೀರು ಹಾಕಿದೆವು. ಈಗ ಏನಾಯಿತು? ಆ ಎಂಜಲ್ ಇನ್ನೂ ಮೋರಿಯಲ್ಲಿ ಹೋಯ್ತು. ಈಗ ಅಲ್ಲಿವರೆಗೆ ಒಂದು ಊಟ ಕೊಡಿ ಕಡೆ. ಈಗ ನೋಡ್ಲಿಕ್ಕೆ ಹೋದರೆ ಎಲ್ಲೆಂದರಲ್ಲಿ ನಮ್ಮದು ಶುದ್ಧಿಯ ಕಾರ್ಯಕ್ರಮ ನಡೀತಾ ಉಂಟು. ಏನು ಹೇಳುವ? ಕರ್ಮಣ ಕರ್ಮ ನಿರ್ಹಾರ ನಹಿ ಆತ್ಯಂತಿಕ ಇಷ್ಯತೆ. ಮತ್ತೆಂತ ಮಾಡುವ? ತಲೆ ಖರ್ಚು ಮಾಡಿ ಏನು? ಇಲ್ಲಿಗೆ ಶುದ್ಧಿ ಆಯಿತು ಹೇಳಿ, ಮುಗಿದೋಯ್ತಲ್ಲ. ಗೋಮಯದಿಂದ ಉಚ್ಚಿಷ್ಟ ಲೇಪನ ಆಗತ್ತೆ. ಶಾಸ್ತ್ರಾತ್ ಪ್ರವೃತ್ತಿ ಶಾಸ್ತ್ರಾತ್ ನಿವೃತ್ತಿ. ವಿದ್ಯುತ್ ಅಧಿಕಾರ ಅದು. ಅವಿದ್ಯುತ್ ಅಧಿಕಾರತ್ವಾತ್. ಒಂದೊಮ್ಮೆ ಕರ್ಮದಿಂದ ಕರ್ಮವನ್ನು ತೆಗಿತೇನೆ ಅಂತೇಳಿ ನಿನ್ನ ಎಚ್ಚರ ಇಲ್ಲದೆ, ಶಾಸ್ತ್ರದ ವಾಕ್ಯ ಅಲ್ಲದೆ, ಜ್ಞಾನ ಇಲ್ಲದೆ ನೀನು ಮಾಡಿದರೆ ಅಜ್ಞಾನಿಯು ಏನು ಮಾಡಿಕೊಂಡ್ರು ಅಷ್ಟೇ. ಕೆಲವರು ಬಟ್ಟೆಯಲ್ಲಿ ಒರೆಸ್ತಾರೆ, ಬಟ್ಟೆ ಎಂಜಲಾಯ್ತು. ಈಗ ದೇವರಾಣೆಗೂ ಬಟ್ಟೆಯನ್ನು ಚೆನ್ನಾಗಿ ಒಂದು ಕಡೆಯಲ್ಲಿ ಕುಡುಪಿ ಬಿಡ್ತಾರೆ, ಅಷ್ಟು ಜಾಗ ಆಗ್ತದೆ. ಈಗ ಮತ್ತು ಅದನ್ನು ನೀರಲ್ಲಿಗೆ ತೊಳಿತಾರೆ, ಅಲ್ಲಿ ಮತ್ತೆ ಹಾಸಿ ಬರ್ತಾರೆ. ಮೆಟ್ಟಿದವರು ಪೂರ ಎಂಜಲು ಮಕ್ಕಳರೀಗ ಎಲ್ಲಿ ಹೋಗುತ್ತೆ? ಅವಿದ್ಯುತ್ ಅಧಿಕಾರ. ಅವರಿಗೇನು ಗೊತ್ತಿಲ್ಲ. ಈಗ ಎಂಜಲು ಶುದ್ಧ ಮಾಡುವ ಕ್ರಿಯೆ ಶಾಸ್ತ್ರೀಯವಾಗಿ ಅರ್ಥ ಆಗಿಲ್ಲ ಅವರಿಗೆ. ಗೋಮಯ ಹಾಕಿ ದಿಕ್ಕಿ ಮುಗೀತು. ಎಷ್ಟು ಸುಲಭ ಆಯ್ತು ನೋಡಿ. ವಿದ್ಯುತ್ ಅಧಿಕಾರ ಇದ್ದರೆ ಮಾತ್ರ. ಯಾಕೆ? ಕರ್ಮ ಏನಾಯಿತು? ಅಗ್ನಿಮುಖ ನಿಲ್ಲಿಸಿದ, ಅವ ಮಳೆ ಸುರಿಸಿದ, ಸಮ ಆಯ್ತು ಅಲ್ಲಿಗೆ. ಹೆಚ್ಚಿನವರೆಲ್ಲ ಹಾಗೆ ಅನ್ಯಾಯ ಮಾಡಿದ್ದಕ್ಕೆ ಶಿಕ್ಷೆ ಕೊಡ್ತಾರೆ, ಅಲ್ಲಿ ಸಮ ಆಯ್ತು ಹೇಳೋದು. ಅನ್ಯಾಯ ಸರಿ ಮಾಡೋದು ಯಾರು? ಕೊಂದು ಬಂದಿದ್ದಾನೆ, ಇವನಿಗೆ ನಾವು ಜೈಲಿಗೆ ಹಾಕ್ತೇವೆ. ಸತ್ತವನು ಬದುಕಿ ಬಂದ. ಹಾವು ಕಚ್ಚಿತು, ಮಗು ಸತ್ತಿತು, ಋಷಿಪುತ್ರರೆಲ್ಲ ಒಟ್ಟು ಸೇರಿ ದೊಣ್ಣೆ ಹಿಡ್ಕೊಂಡು ಹಾವಿಗೆ ಬಡಿಲಿಕ್ಕೆ ಬಂದಿದ್ದಾರೆ. ಹೆಂಗಸು ನಿಲ್ಲಿಸಿತು. ಅದು ಹಾವು ಕಚ್ಚಿದೆ, ಸರಿ. ಮಗ ಸತ್ತಿದ್ದಾನೆ, ಹೌದು. ಈಗ ಅದನ್ನು ನೀವು ದೊಣ್ಣೆಯಲ್ಲಿ ಬಡಿದ್ರೆ ನನ್ನ ಮಗ ಬದುಕ್ತಾನ? ಇಲ್ಲ. ಮತ್ತು ನೀ ಯಾಕೆ ಹೊಡಿತೀರಿ ಅದಕ್ಕೆ? ಅದು ಇನ್ಯಾರಿಗಾದರೂ ಕಚ್ಚಿದರೆ ಸಾಯ್ತಾರೆ ಅಂತ ಅವರು ಹೊಡ್ಕೊಳ್ಳಿ, ನಾವು ಯಾಕೆ ಹೊಡಿಬೇಕೀಗ? ಅದು ಗೊತ್ತಿಲ್ಲಲ್ಲ, ಭವಿಷ್ಯದ ನಿರ್ಧಾರ ಇಲ್ಲಲ್ಲ. ಹಾಗಾಗಿ ಒಂದರಿಂದ ಒಂದನ್ನು ಸಮ ಮಾಡಲಿಕ್ಕೆ ಕರ್ಮದಿಂದ ಆಗುವುದಿಲ್ಲ. ಅಗ್ನಿಮುಖಾರಾದ ನಿಂತಿತು ಹೇಳಿ ಬೆಪ್ಪ ಕರ್ಮ ಅಧೀನವ. ಅವ ಮಳೆ ಸುರಿಸುವುದು ಮಳೆ ಸುರಿಸಿದ, ಅದರಿಂದ ಆಯಿತಾ? ಅಗ್ನಿಮುಖ ನಿಂತಿದ್ದ. ದೇವರೇನು ಮಾಡಿದ? ಕೃಷ್ಣ ಏನು ಮಾಡಿದ? ಕರ್ಮಕ್ಕೆ ಕರ್ಮವೇ ಉತ್ತರ ಅಲ್ಲ ಹೇಳಿ ಇನ್ನೊಂದು ಕರ್ಮ ತೋರಿಸಿದ. ಬೆಟ್ಟ ಅಡ್ಡ ಹಿಡ್ದ. ನಿಂದು ಕೊಡೆ ಗಟ್ಟಿ ಉಂಟು, ಏನು ಮಾಡ್ತೀನಿ? ನೀರು ಹಾಕು ನೀನು. ಅನಘ. ಯಾವ ಕರ್ಮದಿಂದ ದೋಷ ಪರಿಹಾರ ಆಗುವುದಿಲ್ಲವೋ ಅಂತಹ ದೋಷಕ್ಕೆ ಕೈ ಹಾಕಿದ ದೇವರು ಅಲ್ಲ. ಅಗಣಿತ ಗುಣಗಣಮಯ ಶರೀರ ಹೇ ವಿಗತ ಗುಣೇತರ. ಗುಣ ಇತರವಾದದ್ದು ಯಾವುದು? ದೋಷ. ವಿಗತ ಗುಣೇತರ, ದೋಷ ಇಲ್ಲದ ಕೈ ದೇವರದ್ದು. ಕರ್ಮ ಮಾಡಿದ ನಂತರ ಇದಕ್ಕೆ ಯಾವುದೇ ಲೇಪ ಬರುವುದಿಲ್ಲ. ಇಂದ್ರ ಲೇಪಿಯಾದ, ಓಡಿ ಬಂದು ದಮಯ ಹಾಕಿದ, ತಪ್ಪಾಯಿತು ಅಂದ. ಕೃಷ್ಣ ಹೇಳು, ನಿನ್ನ ಯಾಗ ನಿಲ್ಲಿಸಿದ್ದಕ್ಕೆ ತಪ್ಪಾಯಿತು, ನಾವು ಕೈ ಮುಗಿತೇವೆ ಅಂತ ಔಪಚಾರಿಕವಾಗಿಯೂ ಕೊನೆಯಲ್ಲಿ ಧನ್ಯವಾದದಲ್ಲಿ ಹೇಳಲಿಲ್ಲ ಮನೆಗೆ. ಹೌದು, ನಮ್ಮಿಂದಲೂ ಆದದ್ದು ಅಪಚಾರವೇ, ಪರವಾಗಿಲ್ಲ ಬಿಡು. ಅದಲ್ಲ. ಅದನ್ನ ಕರ್ಮದ ಬಗ್ಗೆ ಚೆನ್ನಾಗಿ ಜ್ಞಾನ ಇರಲಿ. ಕರ್ಮದೇವನಾದ ಇಂದ್ರನಿಗೆ ಕೈಯಲ್ಲಿ ನಡೆಯುವ ಕರ್ಮದ ಬಗ್ಗೆ ಜ್ಞಾನ ಇಲ್ಲದೆ ಅನ್ಯಾಯ ಮಾಡಿದಾಗ ಎಷ್ಟು ಚೆನ್ನಾಗಿ ಹೇಳ್ತಾರೆ ದೇವರ ಕೈಯ ಕತೆ. ಇನ್ನೂ ಒಂದುಂಟು, ದೋಷ ಆದರೆ ದುಃಖ ಆಗುತ್ತೆ, ಪಾಪ ಬರುತ್ತೆ, ಪಾಪದಿಂದ ದುಃಖ ಆಗುತ್ತೆ. ದೇವರು ಪಾಪಿ ಅಲ್ಲ, ಪಾಪ ಆಗೋದು ದೇವರ ಕೈಯಿಂದ ಪಾಪ ಆಗಲಿಲ್ಲ. ಬೆಟ್ಟವನ್ನು ಅಡ್ಡ ಹಿಡಿಯುವುದರಿಂದ ಕರ್ಮಕ್ಕೊಂದು ಕರ್ಮ ಮಾಡಿ ದೇವರು ಒಂದು ಪಾಪ ಮಾಡಿಕೊಂಡ. ನಮಗೆ ಸಂಧಿ ಶಾಂತಿ ಇದೆ, ಗ್ರಹಗಳ ಸಂಧಿ ಹೊತ್ತಿನಲ್ಲಿ ನಾವು ಹುಟ್ಟಿ ಬಂದಿದ್ದೇವೆ, ಹೋಮ ಮಾಡುವ ಅಂತ ಮಾಡಿದ. ಇಷ್ಟೆಲ್ಲ ಸಮಿತಿಗಳನ್ನು ಒಟ್ಟು ಮಾಡಿ ಅಗ್ನಿಮುಖಕ್ಕೆ ಹಾಕಿದ. ಆ ಸಮಿತಿಗಳು ಧಾನ್ಯಗಳು ಎಲ್ಲ ಕೆಲವೆಲ್ಲ ಹಾಳಾಗಿವೆ, ಕೆಲವಲ್ಲಿ ಹುಳ ಹಿಡಿದಿದೆ. ಎಷ್ಟು ಪ್ರಾಣಿಗಳ ಬಲಿಯಾಯಿತು ಈಗ ನಮ್ಮ ಹಾಕುವ ಲೆಕ್ಕದಲ್ಲಿ ನೋಡಿಕೊಂಡಾಗ. ಇವತ್ತು ತಂದದ್ದು ನಾಳೆ ಹಾಳಾಗಿದೆ, ಏನು ಮಾಡುವ? ಇದರಿಂದ ಇನ್ನಷ್ಟು ಹಿಂಸೆ ಆಗಲಿಲ್ವ ಕೇಳಿದರೆ? ಅದಕ್ಕೆ ಪೂರ ಸರಿ ಆಗುವುದಿಲ್ಲ, ಕರ್ಮದಿಂದ ತೊಳಿಲಿಕ್ಕೆ ಬರುವುದಿಲ್ಲ. ಅದನ್ನ ದೇವರು ಹೇಳಿದ, ನಾನು ಮಾಡಿದ ಕರ್ಮದಲ್ಲಿ ಇಂತಹ ದೋಷ ಉಳಿಯುವುದಿಲ್ಲ. ಅಪರಿಮಿತ ಸುಖನಿಧಿ ವಿಮಲ ಸುದೇಹೇ ವಿಗತ ಸುಖೇತರ ಭವ ಮಮ ಶರಣಂ. ಆಚಾರ್ಯದಕ್ಕೆ ನಿಂದು ಕೊಟ್ಟರು ಉತ್ತರ. ದೋಷ ಇಲ್ಲ ಅಷ್ಟೇ ಅಲ್ಲ, ದೋಷದಿಂದ ಆಗತಕ್ಕಂಥ, ಒಂದೊಮ್ಮೆ ದೋಷ ಇದ್ದರೆ ಆಗತಕ್ಕಂಥ ದುಃಖ, ಅದರಿಂದ ಬರತಕ್ಕ ಪಾಪ, ಅದರಿಂದ ಆಗತಕ್ಕಂಥ ಅನರ್ಥ, ನರಕಾದ್ಯ ಅನರ್ಥಗಳು ಯಾವುದೂ ದೇವರಿಗಿಲ್ಲ. ದೇವರ ಕರ್ಮದಲ್ಲಿ ಯಾವುದೂ ಬರಲಿಲ್ಲ ದೋಷ ಅಂತ ಹೇಳಲಿಕ್ಕೆ ಇದು ಪರ್ಫೆಕ್ಟ್, ಪರಿಪೂರ್ಣವಾದ ಕರ್ಮಾಧ್ಯಕ್ಷನಾಗಿ ದೇವರು ಮಾಡುವ ಕೆಲಸ ಅಂತ ಹೇಳಲಿಕ್ಕೆ ಅನಘ ಶಬ್ದಲ್ಲಿ ಬೇಕೆ. ಬಹಳ ಸುಂದರವಾದ ಭಗವಂತನ ಕೈ ಅಂದರೆ ಅದು ಸುಖಾತ್ಮಕವಾದದ್ದು. ಏನು ಆಯಾಸ ಇಲ್ಲ ಅಂತ ಹೇಳಲಿಕ್ಕೆ ಅಷ್ಟೇ ಹೊರಟದ್ದಲ್ಲ,
ಆಯಾಸು ಒಂದು ರೀತಿಯ ದುಃಖವೇ. ಇದು ಯಾವುದೂ ಇಲ್ಲ ಅನ್ನುವ ನೆಲೆಯಲ್ಲಿ ಬಹಳ ಚಂದವಾಗಿ ಭಗವಂತನ ಕೈಯ ಚಿಂತನೆ, ಒಂದೊಂದು ಪದ ಬ್ರಹ್ಮನ ಹಾಕಿದ ಚಿಂತನೆ ಅಷ್ಟು ಅರ್ಥಗರ್ಭಿತ, ಎಷ್ಟು ಆಳಕ್ಕೆ ಇಳಿತದೆ. ಅಂದ ದೇವರ ಬಗ್ಗೆ ಯೋಚನೆ ಮಾಡುತ್ತಾ ಬಹಳ ಚಂದವಾಗಿ ಇದು ಇಂದ್ರಾಧಿಷ್ಠಿತವಾದ, ಇಂದ್ರ ಅಭಿಮನ್ಯಮಾನವಾದ, ಯಾವುದೇ ದೋಷಕ್ಕೆ ಪಾತ್ರವಾದ, ಕರ್ಮಕ್ಕೆ ಕೊನೆಯಿಲ್ಲದ ಕರ್ಮ ಮಾಡುವ ಕೈ ಎಲ್ಲ ದೇವರದ್ದು. ಅಂತಹ ದೇವರು ತನ್ನ ಕೈಯಿಂದ ಬೆಟ್ಟವನ್ನು ಎತ್ತಿದ್ದಾನೆ. ಎಷ್ಟು ದಿನ? 7 ದಿನ. ಇದು ಹೇಳಲೇ ಇಲ್ಲಲ್ಲ ಮತ್ತೆ ನೀವು ಏನು ಅಂತ. ಕೊನೆಗೊಂಚೂರು ಕ್ಲೂ ಕೊಟ್ಟು ಹೋಗಿದ್ದೆ ನಾನು ಮತ್ತೆ, ಯಾಕೆ ಆರಂಭದ ಪದ ಇತ್ತು ಅಂತ. ಗೋಪೈರ ಮಖೇ ಪ್ರತಿಹತೆ. ಮಖ ಅಂದರೆ ಎಂಥದ್ದು? ಸಪ್ತತಂತು ಮಖ ಸ್ಮೃತಃ ಅಂತ, 7 ಎಳೆದ್ದು ಅಂತ. ತುಂಬ ಅರ್ಥ ಇದೆ 7 ಎಳೆಗೆ. ಕಳೆದ ಬಾರಿ 7 ಚತ್ವಾರಿ ಶೃಂಗಾತ್ರಯ ಸಪ್ತ ಹಸ್ತಾಸೋ ಅಸ್ಯ ಅಂತ ಹೇಳಿರಬೇಕು ನಾನು. 7 ಕೈ ಅಂತ 7ರ ಕತೆ ನಿಂತಿದೆ ಇಲ್ಲಿ. ಅಗ್ನಿ 7 ಅಂತ ಹೆಸರು, ಮತ್ತೆ ನೋಡು ಅದಕ್ಕೇನು ಅಂತ. 7 ತಂತು ಅಂತ, 7 ಕೈ ಅಂತ ಇಟ್ಟುಕೊಳ್ಳುವ ಆಗಲಿ. ಮತ್ತು ಸ್ಥಾಲಿ ಪಾಕಾದಿ ಸಪ್ತ ಸಂಸ್ಥಾಗಳೆಲ್ಲ ಉಂಟು, ಅದೆಲ್ಲ ವಿವರಣೆ ಮಾಡೋದಿಲ್ಲ, ಅದಕ್ಕೆ 1-2-3 ದಿನ ಬೇಕಾಗುತ್ತೆ. ಹಾಗಾದರೆ ಅಗ್ನಿಮುಖದ ಪ್ರಯೋಗಗಳೆಲ್ಲ ಚೆನ್ನಾಗಿ ಗೊತ್ತಿದ್ದವರಿಗೆ ಅರ್ಥ ಆಗುತ್ತೆ ಸಂಸ್ಥಾ ವಿಶೇಷಗಳೇನು ಅಂತ. ಮುಖ್ಯವಾಗಿ 7 ಛಂದಸ್ಸುಗಳಿಂದ ಅದು ಸರಿ ಇರಲಿ. ಅಗ್ನಿಗೆ 7 ನಾಲಿಗೆ. 8 ನಾಲಿಗೆ ಬೇಕಿತ್ತಲ್ಲ ರೀ 8 ಕಡೆಯಿಂದ ತಿನ್ನಲಿಕ್ಕೆ. ಅಗ್ನಿಗೆ ಅಷ್ಟು ಮುಖ ಅಲ್ವಾ, ಎಲ್ಲ ಕಡೆ ಅಲ್ವಾ. ಬೆಂಕಿ ಎಲ್ಲಿ ನೋಡ್ತಾ ಇದೆ ಕೇಳಿದರೆ, ಬೆಂಕಿಯಲ್ಲಿ ನೋಡುವುದಿಲ್ಲ ಕೇಳೋದು ನಾವು. ಅದರದ್ದು ಪೂರ್ವಕ್ಕೂ 3 ಇದೆ, ಪಶ್ಚಿಮಕ್ಕೂ ಇರುತ್ತೆ, ಉತ್ತರಕ್ಕೂ ಇರುತ್ತೆ. ಆದ್ದರಿಂದಲೇ ಹೋಮಕ್ಕೆ ಕೂತವನು ದಮ್ಮೆ ಹಾಕಿಕೊಂಡು ಅದನ್ನು ಈಚೆ ತಿರುಗಿಸಬೇಕು. ಪ್ರಾಮುಖೋ ದೇವ ಮಮ ಸಮ್ಮುಖೋ ಭವ ಅಂತ. ಎಲ್ಲ ದೇವತೆಗಳು ಹೆಚ್ಚಾಗಿ ಪೂರ್ವಕ್ಕೆ ನೋಡ್ತಾ ಇರೋದು. ನಾವೇನು ಮಾಡಲಿಕ್ಕೆ ಅಗ್ನಿಯನ್ನು ನನಗೆ ತಿರುಗಯ್ಯ ಅಂತ ದಮ್ಮೆ ಹಾಕಲಿಕ್ಕೆ. ಪ್ರಾಮುಖೋ ದೇವ ಮಮ ಸಮ್ಮುಖೋ ಭವ ಅಂತ ಹೇಳಿ ಅಗ್ನಿಯನ್ನು ಈಚೆ ತಿರುಗಿಸಿ ಮತ್ತೆ ಎಲ್ಲ ಹೋಮ ಹವನ ಮಾಡಲಿಕ್ಕೆ. ಅದೊಂದೊಮ್ಮೆ ಅವನು ಮಾಡದೇ ಇದ್ದರೆ ಅದು ಪ್ರೋಸೆಸ್ಸು ಉಂಟು. ಪ್ರಾಮುಖದಲ್ಲಿದ್ದವನ ನೀಚೆ ಮುಖ ಹಾಕಿಕೊಳ್ಳುವ ರೀತಿ ಎಲ್ಲ ಉಂಟು. ಅದೆಲ್ಲ ನಾವು ಚೆನ್ನಾಗಿ ಮಾಡದೇ ಇದ್ದರೆ, ಅವನು ಈಚೆ ತಿರುಗದೇ ಇದ್ದರೆ ಒಂದೊಮ್ಮೆ ನಾವು ಆವತ್ತು ಬೆನ್ನಿಗೆ ಹಾಕಬೇಕಾಗ್ತದೆ ಅವನತ್ತು. ಯಾಕೆ ಈಚೆ ತಿರುಗಲೇ ನಮ್ಮನ್ನು ನೋಡಲೇ ಇಲ್ಲ, ಮತ್ತು ಎಲ್ಲಿ ನೋಡ್ತಾ ಇದ್ದಾನೆ ಅವನು. ಆದ್ದರಿಂದ ತುಂಬ ಜನ ಹೋಮ ಮಾಡಲಿಕ್ಕೆ ನಾನು ಬಿಡುವುದಿಲ್ಲ. ಯಾಕೆ? ಅಗ್ನಿ ಬಿಡುವುದಿಲ್ಲ. ಅವನು ನನ್ನ ಎದುರಿಗೆ ಕೂತಾಗ ಅತ್ತ ಬದಿಯಿಂದ ಯಾರ ಹತ್ರ ಆದರೂ ನಾನು ಹಾಕಿಬಿಡು ದ್ರವ್ಯ, ಇತ್ತ ಕಡೆಯಿಂದ ನಿನ್ನ ಸುರಿದು ಬಿಡು ಹೇಳಿದರೆ ಅಗ್ನಿಯ ಪರಿಸ್ಥಿತಿ ಏನಾಗಬೇಕು? ನೀವು ಊಟ ಕೂತೀರಿ ಇಟ್ಕೊಳ್ಳಿ, ಎಲೆಯಲ್ಲಿ ಯಾರೊಬ್ಬ ಎದುರಲ್ಲಿ ಬಡಿಸ್ತಾ ಇದ್ದಾನೆ ಇಟ್ಕೊಳ್ಳುವ, ಹಿಂಬದಿಯಲ್ಲಿ ಒಬ್ಬ ಹಾಕಿಬಿಟ್ರೆ ಏನಾಗುತ್ತೆ? ಪಾಯಸವನ್ನು ಹಿಂಬದಿಯಿಂದ ಹಾಕಿದ್ರೆ ಇಟ್ಕೊಳ್ಳುವ, ಯಾರ ಮೇಲೆ ಬಿದ್ದಿರ್ತದೆ, ಎಷ್ಟು ಬಿದ್ದಿರ್ತದೆ. ಹಾಗಾಗಿ ಏನಿದ್ರೂ ಎದುರು ಬದಿಯಿಂದ ಹಾಕಲಿಕ್ಕೆ. 4-5 ಜನ ಒಟ್ಟಿಗೆ ಹಾಕಿದರೆ ಏನಾಗುತ್ತೆ? ಅದು ಕಷ್ಟವೇ. ಹಾಗಾಗಿ ಒಬ್ಬೊಬ್ಬನೇ ಹಾಕಲಿಕ್ಕೆ, ಅದು ಎದುರಿಂದ ಮಾತ್ರ. ಹಾಕಲಿಕ್ಕಿದ್ದವನಲ್ಲೇ ಹಾಕಲಿಕ್ಕೆ ಹೇಳಿದರೆ ಅಧಿಕೃತವಾಗಿರಿ. ಇಲ್ಲಾದರೆ ಇವರು ಹಾಕೋದು ಲಾಡು, ನಾವು ತಿಂದಿಡುವುದು, ಇನ್ನೊಬ್ಬನು ಅದೇ ಹಾಕೋದು. ಯಾಕೆ ಅವನಿಗೆ ಗೊತ್ತಿಲ್ಲ ಹಾಕಿದೆ ಅಂತ. ನಾವು ಮತ್ತೆ ಬೇಜಾರಾಗುತ್ತೆ, ತಿಂದುಬಿಡೋದು, ಮತ್ತೊಬ್ಬರು ಅದೇ ಹಾಕೋದು. ಕೊನೆ 12 ಜನರು ಹಾಗೆ ಹಾಕಿದರೆ ಅವನ ಪರಿಸ್ಥಿತಿ ಏನು? ಆಸ್ಪತ್ರೆಯಿಂದ 12 ದಿನ ಮುಂಚೆ ಬರಲಿಕ್ಕಿಲ್ಲ ಆಗುತ್ತೆ. ಆದ್ದರಿಂದ ಒಬ್ಬನೇ ಹಾಕಿದರೆ ಏನು ಹಾಕಿದೆ ಏನು ಹಾಕಲಿಲ್ಲ ಗೊತ್ತಾಗುತ್ತೆ, ಅನುಕೂಲವಾಗಿರುತ್ತೆ. ಒಬ್ಬನೇ ಊಟ ಮಾಡುವ, ಒಬ್ಬನೇ ಆಗೋದು ಭಾರಿ ಚಂದ ಇರುತ್ತೆ. ಅದನ್ನು ಅಗ್ನಿಗೆ ಆಹುತಿ ಕೊಡುವಲ್ಲಿಯೂ ನಮಗೆ ಗೊತ್ತಿಲ್ಲ. ಹಿರಣ್ಯ ಗಗನ ರಕ್ತ ಕೃಷ್ಣ ಚೈವಚ ಸುಪ್ರಭ ಬಹುರೂಪಾತಿ ರಕ್ತ ಚ ಸಪ್ತ ಜಿಹ್ವಾ ಪ್ರಕೀರ್ತಿತಾ ಅಂತ. ಅಗ್ನಿಗೆ 7 ನಾಲಿಗೆಗಳು. 7 ನಾಲಿಗೆಯವನ ಪೂಜೆ ನಿಂತದ್ದಕ್ಕೆ 7 ದಿನವೂ ಅವನು ಬಿಡಲಿಲ್ಲ, ಮಳೆ ಸುರಿಸಿದ. ಮತ್ತೆ ಇನ್ನು 8ನೇ ನಾಲಿಗೆ ಇಲ್ಲ, ಅಲ್ಲಿಗೆ ಮುಗಿದೋಯ್ತು ಅವನ ಕಾಟ, ಅಲ್ಲಿಗೆ ನಿಲ್ಲಿಸಿದ. ಇವನು ಸಹ ಕಾಂಡವ ದಾಹಕ್ಕೆ ಅಗ್ನಿ 6 ಸರ್ತಿ ಪ್ರಯತ್ನಿಸಿದ್ದಾನೆ, ಸೋತಿದ್ದಾನೆ. ಇಂದ್ರ ಮಳೆ ಸುರಿಸಿ ನಿಲ್ಲಿಸಿದ್ದಾನೆ. 7ನೇ ಸರ್ತಿ ಸೋಲಿಕ್ಕಿಲ್ಲ ಹೇಳಿಕೊಂಡು, ಇದು 7ನೇ ನಾಲಿಗೆ, ಈ ಸರ್ತಿ ಆಗಿದ್ದು ಪರ್ಫೆಕ್ಟ್ ಇರಬೇಕು ಹೇಳಿ ಅರ್ಜುನಲ್ಲಿ ದಮ್ಮಯ್ಯ ಹಾಕಿ ಕೃಷ್ಣನ ಸಹಾಯ ತಗೊಂಡು ಸುಟ್ಟೇ ಬಿಟ್ಟು. ಇದು 7 ಏನೆಂದು ಹೇಳಿ ಅನ್ನೊಂದು ಬಾರಿ ಗೋಜಿಯ ನನ್ನ ಲೇಖನಗಳು ಕ್ರಮ. ಇದು ಮುಖ್ಯವಾಗಿ ಅಗ್ನಿಯ 7 ನಾಲಿಗೆಗಳು. ಅದರ ಒಂದು ಚಿಂತನೆಯಲ್ಲಿ 7 ದಿನ ದೇವರು ಬೆಟ್ಟವನ್ನು ಎತ್ತಿ ತೋರಿಸಿದ್ದಾನೆ. ಯಾಕೆ? ಮಘವಾನ್ ಇಂದ್ರ, ಆದ್ದರಿಂದ ಅವನಿಗೆ ಸಂಬಂಧಪಟ್ಟದಿತ್ತು. ಹೆಚ್ಚಿನ ಆಹುತಿಯನ್ನು ಸ್ವೀಕಾರ ಮಾಡುವುದು ಅಗ್ನಿಯಲ್ಲಿ ಇಂದ್ರನೇ ಮುಖ್ಯವಾಗಿ, ವಿಶೇಷವಾಗಿ. ಯಾಕೆ? ಅವನಿಗೆ ಸ್ವರ್ಗ ಗಟ್ಟಿಬೇಕಾದ್ರಿಂದ. ಹೀಗಾಗಿ ಬಹಳ ಚಂದವಾಗಿ ಶತಕ್ರತು ಅಂತ ಹೆಸರಿದ್ದು ಅವನಿಗೆ. ರುದ್ರದೇವರು ಅದರ ಮೇಲೆ ಗರುಡ ಅಥವಾ ಬ್ರಹ್ಮ ವಾಯು ಇವರೆಲ್ಲ ಯಜ್ಞ ಮಾಡಿಲ್ವ? ಅವರಿಗಾದ ಸಹಸ್ರಕ್ರತು, ಲಕ್ಷಕ್ರತು, ಕೋಟಿಕ್ರತು ಎಲ್ಲ ಕರಿಬೇಕಾಗುತ್ತೆ ನಾವು. ಆದರೆ ಸ್ವರ್ಗದೆಡೆಗೆ ಮಾತಾಡಲಿಕ್ಕೆ ನಾವು ಶತಕ್ರತು, 100ಕ್ಕೆ 100 ಹೋಮ ಮಾಡಿದವ ಅಂತ ಹೇಳಿಕೊಂಡು ಅವನನ್ನು ಕರೆಯುವ ರೀತಿ ನಾವು ಶಕ್ರ ಅಂತ ಹೇಳಿ
ಹಾಗಾಗಿ ಅವನನ್ನು ಇಟ್ಟುಕೊಂಡು ಮಾತಾಡಿದಾಗ ಯಜ್ಞದ ಒಂದು ನೆಲೆಯಲ್ಲಿ ಕೃಷ್ಣ 7 ದಿನ, ಅದಕ್ಕೆ ಇಲ್ಲಿ ಸೂಚನೆ ಕೊಟ್ಟ ಮಖ ಅಂತ ಶಬ್ದದಿಂದ. ಹಿರಣ್ಯ ಎನ್ನುವುದು ನಾಲಿಗೆ, ಪಶ್ಚಿಮದ ನಾಲಿಗೆ. ಈಗ 7 ನಾಲಿಗೆ ಹೇಳಿದ್ರಿ, 8 ನಾಲಿಗೆ ಆಗಬೇಕಲ್ಲ, 1 ನಾಲಿಗೆ ಇಲ್ಲ ಆಯ್ತಲ್ಲ. ಯಾವ ದಿಕ್ಕಿನ ನಾಲಿಗೆ ಇಲ್ಲ? ಗಮ್ಮತ್ತು ನೋಡುವ ಈಗ. ಯಾಕೆ ಇಲ್ಲ? ಯಾಕೆ ಪ್ರಶ್ನೆ ಮುಗಿಯುವುದಿಲ್ಲ. ಕ್ರಮ ಅಂದರೆ ಹಾಗೆ ಅಗ್ನಿಮುಖ ಆರಾಧನೆ ಅಂದರೆ. ಹಿರಣ್ಯ ಎನ್ನುವುದು ಪಶ್ಚಿಮದ ನಾಲಿಗೆ, ಹಿರಣ್ಯ ವಾರುಣಿ ಜಿಹ್ವಾ ಅಂತ. ಗಗನ ಎನ್ನುವುದು ಮಧ್ಯದಲ್ಲಿದೆ. ಈಗ 8 ದಿಕ್ಕಿನಲ್ಲಿ ಹೋಗಿ ಈಗ ಮಧ್ಯದ್ದೊಂದು ಸೇರಿತು, ಈಗ 9 ದಿಕ್ಕಾಯಿತು, ನಮ್ಮ ತಲೆ ಕೆಡ್ತದೆ ಈಗ. ಹಾಗಾದರೆ ಇನ್ನು 2 ದಿಕ್ಕು ಮಿಸ್ ಆಗಬೇಕು. ರಕ್ತ ಎನ್ನುವುದು ಉತ್ತರದ ನಾಲಿಗೆ, ಕೃಷ್ಣ ಎನ್ನುವುದು ದಕ್ಷಿಣದ ನಾಲಿಗೆ, ಪೂರ್ವದ ನಾಲಿಗೆ ಸುಪ್ರಭಾ ಎನ್ನುವುದು, ಈಶಾನ್ಯದ ನಾಲಿಗೆ ಬಹುರೂಪ, ಆಗ್ನೇಯದ ನಾಲಿಗೆ ಅತಿರಕ್ತ. ಹಾಗಾದರೆ 2 ನಾಲಿಗೆ ಇಲ್ಲ. ಅದು ಯಾವುದೆರಡು? ನೈಋತ್ಯ ಮತ್ತು ವಾಯವ್ಯ. ಹೋಮಕ್ಕೆ ಕೂತಾಗ ನಾನು ಕೂತಿದ್ದೇನೆ ಈಗ ಹೋಮಕ್ಕೆ, ಪೂರ್ವ ದಿಕ್ಕಲ್ಲ ಅದಾಗಿದೆ, ನಾನು ಪೂರ್ವಕ್ಕೆ ಮುಖ ಹಾಕಿ ಕೂತಿದ್ದೇನೆ. ಅದರಿಂದ ಕ್ರಮ ಪ್ರಕಾರ ನಾನು ನಾಲಿಗೆಯನ್ನು ಹೇಳ್ತಾ ಬಂದೆ. ಮಧ್ಯದಲ್ಲಿ ಗಗನ, ನನ್ನ ಪಕ್ಕದಲ್ಲಿ ಹಿರಣ್ಯ, ನನ್ನ ಎಡದಲ್ಲಿ ರಕ್ತ, ಬಲದಲ್ಲಿ ಕೃಷ್ಣ, ಮುಂಗಡೆ ಸುಪ್ರಭ, ಅತ್ತ ಇತ್ತ 2 ಖಾಲಿ, ಮುಂದಿನ 2 ಸ್ಥಾನದಲ್ಲಿ ಈಶಾನ್ಯ ಮತ್ತು ಆಗ್ನೇಯದಲ್ಲಿ ಬಹುರೂಪ ಮತ್ತು ಅತಿರಕ್ತ. ಇದು ಗೊತ್ತಿರಬೇಕು ಒಬ್ಬನಿಗೆ. ಹೋಮಕ್ಕೆ ಕೂತವನ ಪಕ್ಕದಲ್ಲಿ ಇರುವುದು, ಎದುರಲ್ಲಿ ಇರುವುದು ಹಿರಣ್ಯ. ಅದರ ಆಚೆ ಈಚೆ ಇಲ್ಲ. ಆಚೆ ಈಚೆ ನೈಋತ್ಯ ಮತ್ತು ವಾಯವ್ಯ. ನೈಋತ್ಯ ಎನ್ನುವುದು ರಾಕ್ಷಸ ದಿಕ್ಕು, ಅಲ್ಲಿ ಇಲ್ಲ. ಅಗ್ನಿ ಅಲ್ಲಿ ಸ್ವೀಕಾರ ಮಾಡೋದಿಲ್ಲ ನಾಲಿಗೆ ಚಾಚಿ. ವಾಯವ್ಯ ಅಲ್ಲಿ ನಾಲಿಗೆ ಹಾಕಲಿಕ್ಕೆ ಬರೋದಿಲ್ಲ, ಅದು ಗಾಳಿ ಬೀಸ್ತಾ ಇರ್ತದೆ, ನಂದಿ ಹೋಗ್ತದೆ. ಚೂರು ಬರಬೇಕು ಅಂದ ತಕ್ಷಣ ಪಟ್ಟ ಗಾಳಿ ಬರ್ತದೆ. ದೊಡ್ಡದಾಗಿ ಹೋದಾಗ ಇರಲಿ, ದೊಡ್ಡದಾದಾಗ ವಾತ ಸಖಾ ಹುತಾಕ್ಷಣ, ಗಾಳಿಯ ಫ್ರೆಂಡ್, ಅವರಿಬ್ಬರು ಖುಷಿ ಪಡ್ತಾರೆ. ದೊಡ್ಡ ಮಟ್ಟಿನಲ್ಲಿ ಮೇರೆದು ಯಾವತ್ತೂ ಆಗಿ ಶ್ರೀಮಂತರ ಯಾರಾದರೂ ನಡೀತದೆ, ನಮಗೆ ಒಟ್ಟಿರಲಿ ಹೇಳ್ತೇವೆ, ಬಡವನ ಹೋಗಾಚೆ ಹೇಳ್ತೇವೆ. ಹಾಗೆ ಸಣ್ಣ ಮಟ್ಟಿನಲ್ಲಿ ಬೆಂಕಿ ಬರಲಿಕ್ಕೆ ಶುರುವಾದಾಗ ಗಾಳಿ ಜೋರು ಬೀಸ್ತದೆ. ಆದ್ದರಿಂದ ವಾಯವ್ಯ ಎನ್ನುವುದು ಅಗ್ನಿಗೆ ಆಗುವುದಿಲ್ಲ. ಹೀಗೆ 7 ದಿಕ್ಕುಗಳಲ್ಲಿ ಹೋಮ ಮಾಡಲಿಕ್ಕೆ ಉಂಟು. ಆದ್ದರಿಂದ ಒಬ್ಬ ಹೋಮ ಮಾಡುವವ, ಆಹುತಿ ಕೊಡುವವನಿಗೆ ಎದುರಲ್ಲಿ ಇರುವುದು ಒಂದೇ ಒಂದು ಹಿರಣ್ಯ, ಆಚೀಚೆ ಇಲ್ಲ, ಖಾಲಿ. ಅದರಿಂದ ಅವನಿಗೆ ಬಿಸಿಯೂ ಕಮ್ಮಿ ಆಗ್ತದೆ ಆ ಲೆಕ್ಕದಲ್ಲಿ. ಎಲ್ಲ ನಾಲಿಗೆಗಳು ಮುಂದಿವೆ, ಮಧ್ಯದಲ್ಲಿ ಸೇರಿ ಒಂದು ಪಕ್ಕದಲ್ಲಿ ಇದೆ. ಹಿರಣ್ಯದಲ್ಲಿ ಕಟ್ಟಿಗೆ ಹಾಕಲಿಕ್ಕೆ ಹಿರಣ್ಯಾಯ ಮುನೇದಿಧ್ವಂ ಅಂತ ಒಂದೊಂದು ನಾಲಿಗೆ 7 ಯಾಕೆ ಇವನಿಗೆ ಒಂದೇ ಸಾಕಲ್ಲ ಅಂದರೆ ಪ್ರತ್ಯೇಕ ಆಹಾರ ಸ್ವೀಕಾರ ಮಾಡಲಿಕ್ಕೆ ಪ್ರತ್ಯೇಕ. ನಮ್ಮದು ನೋಡಿ ನಾಲಿಗೆಯಲ್ಲಿ ರುಚಿ ಕುಡಿಗಳು ಅಂತ ಉಂಟು, ಟೇಸ್ಟ್ ಬಡ್ಸ್ಗಳು ಅಂತ. ಅದು ನಾಲಿಗೆಯಲ್ಲಿ ಎಲ್ಲ ಕಡೆ ಎಲ್ಲ ಇಲ್ಲ. ಖಾರ ನೋಡಲಿಕ್ಕೆ ಒಂದು ಕಡೆ, ಉಪ್ಪು ನೋಡಲಿಕ್ಕೆ ಒಂದು ಕಡೆ, ಸಿಹಿ ನೋಡಲಿಕ್ಕೆ ಒಂದು ಕಡೆ, ಎಲ್ಲಿಯೋ ಯಾವುದು ಬಿದ್ದರೆ ಮೆಣಸನ್ನು ಇಲ್ಲಿ ಮುಟ್ಟಿಸಿದರೆ ಎಂಥದ್ದಾಗೋದಿಲ್ಲ, ಖಾರವೇ ಗೊತ್ತಾಗೋದಿಲ್ಲ. ಖಾರ ಗೊತ್ತಾಗುವ ಜಾಗ, ಸಿಹಿ ಗೊತ್ತಾಗುವ ಜಾಗ ಎಲ್ಲ ಬೇರೆ ಬೇರೆ. ನಾಲಿಗೆ ಮಧ್ಯ, ತುದಿ, ಬದಿ, ಬುಡ ಎಲ್ಲ ಲೆಕ್ಕ ಉಂಟು. ಅದನ್ನು ತಪ್ಪಿಸಿ ನಾವು ಒಂದು ರಸವನ್ನು ಹಾಕಿದರೆ ಅರ್ಥವೇ ಆಗೋದಿಲ್ಲ, ಒಳಗೆ ಸೀದ ಹೋಗ್ತದೆ, ಕಹಿಯೂ ಗೊತ್ತಾಗೋದಿಲ್ಲ ಎಲ್ಲ. ಹಾಗೆ ಇಲ್ಲಿ ನಾಲಿಗೆ 7ರಲ್ಲಿ 7 ಬೇಕು ಸ್ವೀಕಾರಕ್ಕೆ. ಕಟ್ಟಿಗೆ ಸ್ವೀಕಾರ ಮಾಡೋದು ಹಿರಣ್ಯ, ಎಲ್ಲ ಕಟ್ಟಿಗೆ ಹಾಕಲಿಕ್ಕೆ ಇಲ್ಲಿ ಪಕ್ಕದಲ್ಲಿ, ಪಶ್ಚಿಮದಲ್ಲಿ, ಅವನ ಪಕ್ಕದಲ್ಲಿ ಒಡ್ಡಲಿಕ್ಕೆ ಕಟ್ಟಿಗೆ ಎಲ್ಲ, ಮುಂದೆ ಉರಿಲಿಕ್ಕೆ ಎಲ್ಲ ಹೋಗಲಿಕ್ಕೆ ಅದು ಮುಂದುವರಿಸಿಕೊಂಡು ಹೋಗ್ತದೆ. ಆದ್ದರಿಂದ ಇಲ್ಲಿ ದಪ್ಪ ಇರಬೇಕು, ಎತ್ತರ ಇರಬೇಕು ಪಶ್ಚಿಮ, ಪೂರ್ವಕ್ಕೆ ತಗ್ಗಿರಬೇಕು ನಿಧಾನಕ್ಕೆ, ಅಲ್ಲಿ ಅಗ್ನಿಗೆ ಪ್ರವೇಶ ಮಾಡಲಿಕ್ಕೆ ಜಾಗ ಬರಬೇಕು. ಗಗನಾಯಾಮ್ ಘೃತಂ ಚರು, ಮಧ್ಯದಲ್ಲಿ ತುಪ್ಪ ಮತ್ತು ಚರು ಹಾಕಲಿಕ್ಕೆ, ಏನಿದ್ರು ಮಧ್ಯಕ್ಕೆ ಹಾಕಲಿಕ್ಕೆ. ಇತ್ತ ಧಾನ್ಯ ಹಾಕಲಿಕ್ಕೆ ಉತ್ತರ, ಲಾಜೆ ಹಾಕಲಿಕ್ಕೆ ದಕ್ಷಿಣ, ಮತ್ತು ಅಲ್ಲಿ ಈಶಾನ್ಯದಲ್ಲಿ ಸಿದ್ಧಾರ್ಥ ಅಂದರೆ ಸಾಸಿವೆ ಹಾಕಲಿಕ್ಕೆ, ಪೂರ್ವದಲ್ಲಿ ಸಕ್ತು ಹಿಟ್ಟೆಲ್ಲ ಹಾಕಲಿಕ್ಕೆ, ಮತ್ತು ಕೊನೆಗೆ ಆಗ್ನೇಯದಲ್ಲಿ ಅತಿರಕ್ತ ಪ್ರಧಾನವಾದ ನಾಲಿಗೆ ತುಂಬ ಕೆಂಪಿದ್ದದ್ದು, ಅಲ್ಲಿಗೆ ತಿಲ ಹಾಕಲಿಕ್ಕೆ. ತಿಲ ಹೋಮ ಎಲ್ಲಿ ಆಗಬೇಕು ನೋಡಿ, ಎಷ್ಟು ಉದ್ದ ಕೈ ಮಾಡಿ ಹಾಕಬೇಕು. ಇಲ್ಲಿ ಕೂತ್ಕೊಂಡು ಈಗ ಬಿಸಾಡುವುದಲ್ಲ, ಅಲ್ಲೇ ಒಂದೊಮ್ಮೆ ಹೇಳಿದ್ದು ನಾನು, ಬಿಸಾಡುತ್ತಾರೆ ಹೇಳಲಿಲ್ಲ, ಬಿಸಾಡುವುದಲ್ಲ ಅಂದೆ. ಅದಕ್ಕೋಸ್ಕರ ಆದ್ದರಿಂದ ಕೈ ಎತ್ತಿಕೊಂಡು ತಿಲಹೋಮವನ್ನು ಹಾಕುವಾಗ ಆಗ್ನೇಯ ದಿಕ್ಕಿನ ನಾಲಿಗೆಗೆ ಹಾಕಬೇಕು. ಆಗ್ನೇಯಲ್ಲಿಯೂ ಆಗ್ನೇಯ ದಿಕ್ಕಿಗೆ 10,000 ತಿಲಹೋಮ ಮಾಡುವಾಗ ಎಷ್ಟು ಕಷ್ಟ ಇರ್ತದೆ, ಎಷ್ಟು ವ್ಯವಸ್ಥೆ ಇರ್ತದೆ, ಎಷ್ಟು ಅಗ್ನಿಗೆ ಖುಷಿ ಇರ್ತದೆ. ಇದೆಲ್ಲ ತಿಳ್ಕೊಂಡಾಗ ಅಗ್ನಿವಿದ್ಯೆ ಇದು. ಇದನ್ನಿಲ್ಲ ಮಖೆ ಅಂತ, ಮಖ ಅಂತಲೇ ಕರೆದು ಇದನ್ನು ನಿಲ್ಲಿಸುವ ವ್ಯವಸ್ಥೆಯನ್ನು ಮಾಡುತ್ತಾ ಬಹಳ ದೂರಿಯಾಗಿ ಸುಖದ ಸವಿಯನ್ನು ಉಣ್ಣುವ ವ್ಯವಸ್ಥೆ ಇದು. ಮಖ ಅಂದರೆ ಕಮ್ ಮಾತಿ ಅಂತ, ನಿರ್ಮಾತಿ ಅಂತ, ನಾನೇ ಸುಖವನ್ನು ಉಣಿಸ್ತದೆ. ಸಹಯಜ್ಞ ಪ್ರಜಾಸ್ರಷ್ಟ ಪ್ರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯತ್ವಂ ಏಷ ವಸ್ತು ಇಷ್ಟ ಕಾಮಧುಕ್. ಇದು ಕಾಮಧೇನು, ಬಯಕೆಯ ಕಾಮಧೇನು, ಬಯಸಿದ್ದು ಕೊಡುತ್ತೆ. ಬೆಂಕಿ ಹಾಕಿ ಆಹುತಿ, ದೇವತೆಗಳನ್ನು ಸಂಭ್ರಮಿಸಿ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ ಅಂತ. ಎಷ್ಟು ಅದ್ದೂರಿಯಾದ ಮಾತು ಅದು. ಯಾಕೆ ಆಯಿತು ಹೀಗೆ? ಅದು ಮಖಾದ್ರಿಂದ. ಕಮ್ ಅಂದರೆ ಸುಖ ಅಂತ, ಸುಖವನ್ನು ನಿಮಗೆ ಸವಿಯಾಗಿ ಉಣಿಸಿಕೊಡುವುದರಿಂದ ಬಹಳ ಅದ್ದೂರಿಯಾಗಿ ಸ್ವರ್ಗ ಸುಖ ಅಂದರೆ ಕಮ್ಮಿಯೇನು ಅನ್ನೋ ನೆಲೆಯಲ್ಲಿ ಬಹಳ ಚಂದವಾಗಿ
ಆಹುತಿ. ಇದನ್ನೇ ಕಾಳಿ ಕರಾಳಿ ಚ ಮನೋಜವಾಚ ಅಂತ ಅಥರ್ವಣೋಪನಿಷತ್ತು ಸಪ್ತ ನಾಲಿಗೆಯನ್ನು ಬಣ್ಣಿಸಿದೆ. ಇದೇ ಸಪ್ತ ನಾಲಿಗೆ ಅಂತ ಹೇಳಿಕೊಂಡು ಬನ್ನಂಜಿಯವರು ತಮ್ಮ ಉಪನಿಷತ್ ಟಿಪ್ಪಣಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಕಾಳಿ ಕರಾಳಿ ಚ ಮನೋಜವಾಚ ಅಂದರೆ ಯಾವುದು ಹಿರಣ್ಯ ಗಗನ ರಕ್ತ ಅಂತ, ಅಂದರೆ ಎಷ್ಟರ ಮಟ್ಟಿಗೆ ಅದು ಅನ್ವಯಿಸಿಕೊಳ್ಳಿ, ಅರ್ಥ ಮಾಡಿಕೊಳ್ಳಿಕ್ಕೆ ಏನು ವಿಶೇಷ ಅಂತ. ದ್ರವ್ಯ ಹೋಮಾದಿಗಳ ಬಗ್ಗೆ ಮಾತಾಡಿಲ್ಲ, ಅದು ನಾನು ಹೇಳಿದ್ದಿಲ್ಲ. ಅದಕ್ಕೋಸ್ಕರ ಇದರಲ್ಲಿ ಭಗವಂತನ ವಿಶೇಷವಾದಂಥ ರೂಪಗಳು ಕೂತಿವೆ ಅನ್ನುವ ನೆಲೆಯಲ್ಲಿ 7 ದಿನದ ಯಜ್ಞದ ಒಂದು ಭರಾಟೆಗೆ ಭಗವಂತ ಬಹಳ ದೂರಿಯಾಗಿ, ಎಂದು ಯಜ್ಞವೂ 7 ಮುಖ. ಮತ್ತು ವಾಯು ಸಂಹಿತೆಯಲ್ಲಿ ಹೇಳ್ತಾರೆ, ಕರ್ಮಯಜ್ಞ, ತಪೋಯಜ್ಞ, ಜಪಯಜ್ಞ ತದುತ್ತರ, ಧ್ಯಾನಯಜ್ಞ, ಜ್ಞಾನಯಜ್ಞ, ಪಂಚಯಜ್ಞ ಪ್ರಕೀರ್ತಿತಾ ಅಂತ 7 ಹೇಳಿದ್ದು. ನೀವು 5 ಹೇಳಿದ್ರಲ್ಲ, ತಡೀರಿ, ಶ್ಲೋಕ ಮುಂದುವರಿಸಲಿಲ್ಲ. ಕರ್ಮಯಜ್ಞೋಪಿ ದ್ವಿವಿಧ ಕಾಮ ಕಾಮ ವಿಭೇದತಃ, ಅದರಲ್ಲಿ 1 2 ಆಗಿದೆ ಅಂದರು, ಮತ್ತು ಇನ್ನೊಂದು ಆಗಬೇಕಲ್ಲ, 6 ಆಯ್ತಲ್ಲ, ಹೇಳುವ 6ರ ಪರಿಚಯ ಆಗೋ 7 ಗೊತ್ತಾಗತ್ತೆ ನಮಗೆ. ಕರ್ಮಯಜ್ಞ ಅಂದರು, ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠ ಹೇಳಿಕೊಂಡು ಸಮಾಜ ಸೇವೆ, ತಮ್ಮವರ ಸಂತೋಷಕ್ಕೋಸ್ಕರ ಸಾಲ್ಮರ ನೆಡುವುದು, ಬಾವಿ ತೋಡುವುದು, ಛತ್ರ ಮಾಡುವುದು, ಅನ್ನದಾನ ಮಾಡುವುದು, ಅರವಟಿ ಎಲ್ಲವನ್ನೂ ಕರ್ಮದಲ್ಲಿಟ್ಟುಕೊಂಡು ಕರ್ಮಯಜ್ಞ. ಅದಕ್ಕಿಂತ ಮಿಗಿಲಿ ಏನು ಗೊತ್ತಾ ಅಂತಾರೆ. ಇದಕ್ಕೂ ದೊಡ್ಡದುಂಟಾ? ಊರ ಸೇವೆ ಸ್ವಾರ್ಥ ಬಿಟ್ಟು ಮಾಡ್ತಾರೆ, ಸಂಪಾದನೆ ಮಾಡಿದ್ದನ್ನೆಲ್ಲ ಲೋಕಕ್ಕೆ ಖರ್ಚು ಮಾಡ್ತಾರೆ, ಶಾಶ್ವತವಾಗಿ ಉಳಿಸಿ ಹೋಗ್ತಾರೆ. ಇದಕ್ಕೂ ಮಿಗಿಲ ತಪೋಯಜ್ಞ ಅಂದರು. ಇದಕ್ಕೂ ಮಿಗಿಲಾದದ್ದು ಅನಶನಾದಿ ವ್ರತಗಳು, ಏಕಾದಶಿ ಉಪವಾಸ ಇತ್ಯಾದಿಗಳು, ಗ್ರಹಣ ಕಾಲದಲ್ಲಿ ಜಪತಪಾನುಷ್ಠಾನ, ಇದನ್ನೆಲ್ಲ ನಡೆಸಿಕೊಡುವುದು ದೊಡ್ಡ ಯಜ್ಞ. ಶಾರೀರಿಕವಾದದ್ದು ಬ್ರಾಹ್ಮಣಸ್ಯತು ದೇಹೋಯಂ ಕ್ಷುದ್ರಕಾಮಾಯ ಕೃಚ್ಛ್ರಾಯ ತಪಸೇ ಚೈಹ, ಇಹದಲ್ಲಿ ತಪಸ್ಸಿಗೋಸ್ಕರ ಇರುವಂಥದ್ದು. ಆದ್ದರಿಂದ ಕರ್ಮಯಜ್ಞಕ್ಕಿಂತಲೂ ಮಿಗಿಲು ತಪಸ್ಸು, ತಪಸ್ಸಿಗಿಂತಲೂ ಮಿಗಿಲು ಜಪಯಜ್ಞ ತದುತ್ತರ ಅಂದರು. ಇವೇನು ಮಾಡ್ತಾನೆ, ಉಪವಾಸ ಮಾಡಿಕೊಂಡ್ರೆ ಅಲ್ಲಿಗೆ ಕಣ್ಣು ಕೂರ್ತಾ ಇರ್ತಾನೆ. 100 ಜಪ ಮಾಡುವಾಗಲೇ ಸಾಕು ಕಾಣ್ತದೆ, ಆಯಾಸ ಆಗತ್ತೆ. ವ್ರತೋಪವಾಸಗಳಲ್ಲೆಲ್ಲ ನಿರಂತರ ತೊಡಗುವವರಿಗೆ ಯಾವುದೇ ಇತರ ಕರ್ಮಗಳು ಬರುವುದಿಲ್ಲ, ಮಾಡಲಿಕ್ಕಾಗುವುದಿಲ್ಲ. ಆಗ ದೇಹದಲ್ಲಿ ಪುಷ್ಟಿ ಇಲ್ಲ, ಮತ್ತು ಯಾವುದರ ಬಗ್ಗೆಯೂ ಗಟ್ಟಿ ಮನಸ್ಸು ಇರುವುದಿಲ್ಲ. ವ್ರತದ ಬಗ್ಗೆ ಅವರು ಬಿದ್ದಿರ್ತಾರೆ, ಕೃಶರಾಗಿರ್ತಾರೆ, ಬಹಳಷ್ಟು ಎಲ್ಲ ಆಸೆಗಳನ್ನೆಲ್ಲ ಬಿಟ್ಟಿರ್ತಾರೆ. ಆದರೆ ಅವರಿಗೆ ಜಪಾದಿಗಳು ಮಾಡಲಿಕ್ಕೆ ಕಷ್ಟ ಆಗುತ್ತೆ, ದೇಹ ಕೇಳ್ತಾ ಇಲ್ಲ, ಬಗ್ಗುವುದಿಲ್ಲ. ಆದ್ದರಿಂದ ಕೃಷ್ಣ ಹೇಳಿದ್ದು ನಾತ್ಯಶ್ನತಸ್ತಿಯೋ ಗೋಸಿ ನಚೈಕಾಂತ ಮನಶ್ನತಃ ಅಂತ. ತಿನ್ನದೇ ಇರುವವರ ಕೈಯಲ್ಲಿ ನಾನು ಸಿಗುವುದೇ ಇಲ್ಲ ಅಂದ, ತಿಂತ ಪೂರ ಕೂತ್ಕೊಳ್ಳೋವರೆಗೂ ನಾನು ಬರುವುದೇ ಇಲ್ಲ ಅಂದ. ಮತ್ತು ಯುಕ್ತಾಹಾರ ವಿಹಾರಸ್ಯ, ಚೆನ್ನಾಗಿ ತಿನ್ನಲಿಕ್ಕೂ ಬೇಕು, ಉಪವಾಸಾದಿಗಳನ್ನು ನಡೆಸಬೇಕು, ಯೋಗ್ಯವಾಗಿರಬೇಕು ಅಂತ. ಹಾಗಾಗಿ ಜಪಯಜ್ಞ ತದುತ್ತರ ಅಂದ. 3ನೇತ್ ಜಪ ಮಾಡಿರಿ ಅಂದ. ನನಗೆ ತುಂಬ ಖುಷಿಯಾಗೋದದು. ಯಾಕೆ ಅದೇ ಸರಿ ಮಾಡೋದಿಲ್ಲ ನಾವು, ಅದಕ್ಕೆ ಜಪ ಮಾಡಿರಿ. ಒಟ್ಟಿನಿಂದ ಬಂದಿರತಕ್ಕ ಪಾಪಗಳ ಮೂಟೆಯನ್ನಾದರೂ ಒಮ್ಮೆ ಬಿಟ್ಟು ಹೋಗಲಿಕ್ಕೆ ನೋಡಿ. ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ಅಥಾಪಿ ನರಕೆ ಗೋರೆ ಪತಂತಿ ತೇತದ ಅದ್ಭುತ. ನಾವು ಲೆಕ್ಕ ಹಾಕ್ತೇವೆ ಅದ್ಭುತ ಏನೆಲ್ಲ ಉಂಟು. ಕರ್ಮ ನಾರಾಯಣ ಅಂತ ಹೇಳುವುದಿಲ್ಲ, ಇಡೀ ದಿನ ಕೊರೋನಾ ಅಂತ ಕೂಗ್ತಾರೆ, ನಾರಾಯಣ ಹೇಳೋದಿಲ್ಲ. ನನ್ನ ಬಾಗಿಲಿಗೆ ಬರ್ತಾರೆ, ಯಮ ಹೇಳೋದು, ನಾನೇನು ಮಾಡಲಿ ಅಂತಾನೆ. ಕೊನೆಯಲ್ಲಿಯೂ ನಾ ಉಂಟು, ಆದರೆ ಮುಂದುವರಿಸ್ಬೋದಲ್ಲ. ಕೆರು ನಾರಾಯಣ ಕೊರು ನಾರಾಯಣ ಅಂತ, ಕೊರೋನಾ ನಿಲ್ಲಿಸು ಬದಲಿಗೆ ಕೊರೋ ನಾರಾಯಣ ತಗೊಂಡೋಗೋದನ್ನು ನಿಲ್ಲಿಸಿಬಿಡು, ಹಾಯಿಸಿಬಿಡು. ಯಾವ ಭಾಷೆ ಆಗಲಿ, ಅದು ತುಳುವಿನಲ್ಲಿ ಕೆರು ಆದರೆ, ಅಥವಾ ಇನ್ನೊಂದು ಭಾಷೆಯಲ್ಲಿ ಮಾರೋ ಕೊರೋ ಅಂತಾದರೆ ಏನಾಗಲಿ ಶಬ್ದ ಯಾವುದೇನು, ನಾವೇ ಹೆಸರಿಡ್ತೇವೆ. ಅದೇನು ಹೆಸರನ್ನು ಹೊತ್ತು ಬರುವುದಿಲ್ಲ, ಬರುವಾಗ ನಾವೇ ಹೆಸರಿಟ್ಟದ್ದು. ಪೂರ ಹೆಸರಾದರೆ ಏನಾಗುತ್ತೆ. ಹಾಗೆ ಜಪಯಜ್ಞ ತದುತ್ತರ ಧ್ಯಾನಯಜ್ಞ. ಜಪದಲ್ಲಿ ಎಚ್ಚರ ಇರುತ್ತೆ, ಎಚ್ಚರ ತಪ್ಪಿ ಜಪ ಮಾಡುವಂತ ಬಹಳ ಚಂದವಾದದ್ದು. ವಾಚಿಕಾದ್ ಮಾನಸೋಭ್ಯಾಸ ಮಾನಸಾದ್ ವಿವಶಾದ್ ಮುಚ್ಚೇತ್ ಅಂತ ಆಚಾರ್ಯ ಹೇಳುತ್ತೆ. ಭಾಗವತದ್ದೇ ಗೆರೆತ್ತು. ಮಾತಾಡ್ತಾ ಹೇಳ್ತಾ ಚಿಂತನೆ ಮಾಡ್ತಾ ಮಾನಸಿಕವಾಗಿ ಜಪ ಮಾಡ್ತಾ ಪ್ರಬುದ್ಧನಾಗಿ ಎಚ್ಚರ ತಪ್ಪಿ ದೇವರೆಡೆಗೆ ಸಾಗಬೇಕು. ಧ್ಯಾನಯಜ್ಞ, ಅದಕ್ಕೆ ಮಿಗಿಲಾಗಿ ಹೇಳಿದ ಜ್ಞಾನಯಜ್ಞ. ಧ್ಯಾನಯಜ್ಞದಲ್ಲಿ ಏನಿರುತ್ತೆ ಕೇಳಿದರೆ ಮುಂದುವರಿಕೆ ಇಲ್ಲ, ಅಲ್ಲೇ ಇರುತ್ತೆ, ಖುಷಿ ಇರುತ್ತೆ. ಅದು ಜ್ಞಾನದಲ್ಲಿ ಅಲ್ಲ, ಎಷ್ಟೋ ಭಗವಂತನ ಆಸ್ಪೆಕ್ಟ್ಗಳನ್ನೆಲ್ಲ ಎಳೆದು ಹಾಕಲಿಕ್ಕೆ ಬರುತ್ತೆ. ಇನ್ನೂ ಮುಗಿಯುವುದಿಲ್ಲ, ಯಾಕೆ ಎಷ್ಟು ಶಾಸ್ತ್ರಗಳಿಲ್ಲ, ಅದನ್ನು ಮುಂದುವರಿಸುವಂಥರು. ಇದನ್ನು ನಾನು ಕಳೆದ ಬಾರಿ ಅಷ್ಟಾಂಗ ಯೋಗಕ್ಕೆ ಬಂದಾಗ ಹೇಳಿದ್ದೆ. ಶಾಸ್ತ್ರಾಭ್ಯಾಸಕ್ಕೂ ಧ್ಯಾನಕ್ಕೂ ಎಷ್ಟು ಗ್ರಡೇಷನ್ ಹೆಚ್ಚು ಕಡಿಮೆ ಇದೆ ಅಂತ ಇನ್ನೊಮ್ಮೆ ಅದನ್ನು ಓದಿಕೊಳ್ಳಿ ಗೊತ್ತಾಗುತ್ತೆ. ಆಚಾರ್ಯ ಮತ್ತವರು ಧ್ಯಾನವನ್ನೆಲ್ಲಿಟ್ಟಿದ್ದಾರೆ,
ಶಾಸ್ತ್ರ ಚಿಂತನೆಯಲ್ಲಿ ಇಡ್ತಾರೆ, ತಸ್ಮಾ ಶಾಸ್ತ್ರಾವಮರ್ಶನ ವರಂ ಹೇಳಿಕೊಂಡು. ಆದ್ದರಿಂದ ಮುಖ್ಯವಾದದ್ದು ಜ್ಞಾನಯಜ್ಞ. ಆದ್ದರಿಂದ ಕೃಷ್ಣ ಹೇಳಿದ್ದು ಶ್ರೇಯಾನ್ ದ್ರವ್ಯಮಯಾದಯಜ್ಞ ಜ್ಞಾನಯಜ್ಞ ಅಂತ. ಎಷ್ಟು ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ಯೋಗ ಅಂದರೆ ಧ್ಯಾನ, ತಥಾಪರೇ ಸ್ವಾಧ್ಯಾಯ ಜ್ಞಾನಯಜ್ಞ ಅಷ್ಟ ಅಂತ. ಎಲ್ಲಕ್ಕಿಂತ ಮಿಗಿಲು ನನಗೆ ಜ್ಞಾನಯಜ್ಞ ಅಂತ. ಏನಾಯಿತು? ಕರ್ಮದಲ್ಲಿ ಎರಡು ಬಗೆ, ಕಾಮ ವಿಭೇದಿತ ಅಂತ. ಕಾಮಕರ್ಮ, ನಿಷ್ಕಾಮಕರ್ಮ ಅಂತ. ತನ್ನ ಕೀರ್ತಿಗೋಸ್ಕರವೋ ಯಶಸ್ಸಿಗಾಗಿಯೋ ಅಥವಾ ಹಾರೈಕೆಗಾಗಿಯೋ ಇನ್ನೇನೋ ಹಂಬಲಕ್ಕೆ ಮಾಡಿದ್ದಾದರೆ ಅದು ಒಂದು ಬಗೆ. ಏನೂ ಅಲ್ಲ, ಯಾರ ಬಗ್ಗೆಯೂ ಎಚ್ಚರ ಇಲ್ಲ. ಯಾವುದೋ ಒಂದು ಗುಡ್ಡ ಕಡಿದು ದಾರಿ ಮಾಡಿ ಜನವಸಿಗೆ ಅನುಕೂಲ ಮಾಡಿಕೊಟ್ಟ, ಯಾರು ಇರಲೇ ಇಲ್ಲ ಅಲ್ಲಿ, ಇವ ಸತ್ತೋದ. ಮತ್ತು ಯಾವತ್ತೋ ಅದು ಉದ್ಘಾಟನೆಗೊಂಡಿದ್ದು ಯಾರೋ ಕೂತರು, ಯಾರಿಗೆ ಗೊತ್ತು. ಹಾಗಾಗಿ ಏನೂ ಗೊತ್ತಿಲ್ಲದೆ ಅರ್ಥ ಇಲ್ಲದೆ ಉಪಕಾರ ಮಾಡುವವರು ಎಷ್ಟೋ ದೂರದಲ್ಲಿ ಇರ್ತಾರೆ. ಅದು ನಿಷ್ಕಾಮಕರ್ಮ. ಕಾಮಕರ್ಮ ಯಜ್ಞ, ನಿಷ್ಕಾಮಕರ್ಮ ಯಜ್ಞ, ಅದಕ್ಕೂ ಮಿಗಿಲಾದ ತಪೋಯಜ್ಞ, ಅದಕ್ಕೂ ದೊಡ್ಡದಾದ ಜಪಯಜ್ಞ, ಅದಕ್ಕೂ ಮತ್ತೆ ಮುಂದಿನದ್ದು ಧ್ಯಾನಯಜ್ಞ, ಇನ್ನೂ ಆಚಿನದ್ದು ಸ್ವಾಧ್ಯಾಯ ಮತ್ತು ಪ್ರವಚನ. ಜ್ಞಾನಯಜ್ಞದಲ್ಲಿ ಎರಡು ಮುಖ್ಯ. ತನಗಾಗಿ ಓದಿದ, ಮತ್ತೊಬ್ಬರಾಗಿ ತಿಳಿಸಿದ. ಸ್ವಾಧ್ಯಾಯ ಪ್ರವಚನೇ ವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪಃ. ಈ ಯಜ್ಞದ ಚಿಂತನೆ ಬಂದಾಗ ಕೃಷ್ಣನಿಗೆ ಖುಷಿಯಾಗಿ 7 ದಿನದಲ್ಲಿಯೂ ನಾಟಕ ತೋರಿಸಿದ. 7 ಯಜ್ಞ ಉಂಟಲ್ಲ ಅಂತ, ಸಪ್ತಯಜ್ಞ ಅಂತ. 7 ಯಜ್ಞಗಳು. ಅತ್ಯಂತ ಎತ್ತರದ ಯಜ್ಞ 7ನೇ ಯಜ್ಞ. ಇನ್ನೊಬ್ಬರಿಗೆ ಬೋಧ ಬರುವಂತೆ ಮಾಡಿತು. ಯಾರಿಗೆ? ಇಂದ್ರನಿಗೆ ಮೊದಲಿಗೆ ಬೋಧ. ಯಾಕೆ? ಕರ್ಮತಂತ್ರದಲ್ಲಿ ನೆಲೆಗೊಂಡ ಕರ್ಮಾಧಿಕಾರಿಗೆ ಜ್ಞಾನದ ಎಚ್ಚರವನ್ನು ಕೊಟ್ಟ, ಪ್ರವಚನ ಮಾಡಿ. ಕೃಷ್ಣ ಪ್ರವಚನವನ್ನು ಪ್ರಾಯೋಗಿಕವಾಗಿ ತೋರಿಸಿಬಿಟ್ಟ, ಹೇಳಿದ, ಅರ್ಥ ಮಾಡಿಸಿದ. ಕೇವಲ ಕರ್ಮತಂತ್ರ ದೊಡ್ಡದಲ್ಲ, ಜ್ಞಾನಯಜ್ಞ ದೊಡ್ಡದು. ಆದ್ದರಿಂದ ಎಂಥದೇ ಆಗಲಿ, ಅತಿಥಯಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಅಗ್ನಯಶ್ಚ ಸ್ವಾಧ್ಯಾಯ ಪ್ರವಚನೇ ಚ. ಮನೆಯಲ್ಲಿ ದೊಡ್ಡ ಅಗ್ನಿ ಕಾರ್ಯ ಇದೆ, ಹೋಮ ಹವನ ಇದೆ, ಆದರೂ ಪ್ರವಚನ ನಿಲ್ಲಿಸಬೇಡ. ಓದುವುದು ನೀನು ಓದು, ಇನ್ನೊಬ್ಬರಿಗೆ ಹೇಳು. ಹೇಳುವ ಮೂಲಕ ತಪ್ಪನ್ನು ತಿದ್ದಿಕೊಳ್ಳಿಕ್ಕೆ ಬರ್ತದೆ. ಪ್ರಶ್ನೆ ಕೇಳುವುದರಿಂದ ನೀನು ಮುಂದೆ ಓದಲಿಕ್ಕೆ ಆಗ್ತದೆ. ಹೇಳಲಿಕ್ಕೆ ಹೋಗೋದು ಯಾಕೆ ಅಂದರೆ, ಹೇಳೋದ್ರಿಂದ ಏನೋ ನಿಂತೋದದ್ದು ಬಿಟ್ಟೋದದ್ದು ಕೇಳ್ತಾರೆ, ಆಗ ಉತ್ತರ ಹೇಳಲಿಕ್ಕೆ ಸಿಗತ್ತೆ, ಮತ್ತು ಓದಲಿಕ್ಕೆ ಬರುತ್ತೆ. ಹೌದಲ್ಲ, ಗೊತ್ತಿಲ್ಲ ಅದು ತಿಳಿಲಿಕ್ಕಾಗತ್ತೆ, ಹೇಳಿಕೊಳ್ಳಿಕ್ಕೆ ಬರುತ್ತೆ ಅನ್ನೋ ನೆಲೆಯಲ್ಲಿ ಸ್ವಾಧ್ಯಾಯ ಮತ್ತು ಪ್ರವಚನ. ಏನು ಕರ್ಮ ಇದ್ದರೂ, ಇವತ್ತು ಊಟ ಇಲ್ಲ, ಉಪವಾಸ, ವ್ರತ, ಅವನು ಹೇಳ್ತಾನೆ ತಪಶ್ಚ ಸ್ವಾಧ್ಯಾಯ ಪ್ರವಚನೇ ಚ. ಅದಾಗಲಿ, ಏನಾಯಿತು? ಓದೋದು ಯಾಕೆ ಬಿಡಬೇಕು ನೀನು? ಹೌದಲ್ಲ, ಏಕಾದಶಿ ರಜೆ ಆಗಿಲ್ಲ, ಅದು ಅನಧ್ಯಾಯ ಬೇರೆ ದಿನ, ಏಕಾದಶಿ ಅನಧ್ಯಾಯನೇ ಇಲ್ಲ, ಉಪವಾಸ ರಜೆ ಮಾಡಲಿಕ್ಕಿಲ್ಲ, ಓದಿ ಹೇಳಿ ಅನ್ನುವ ಬಹಳ ಚಂದವಾದ. ಎಲ್ಲದಕ್ಕೂ ಅತಿಥಯಶ್ಚ, ಗೆಸ್ಟ್ ಬಂದಿದ್ದಾರೆ ಇವತ್ತು, ಇಲ್ಲ, ಗೆಸ್ಟ್ ಬಂದರೆ ಅವರನ್ನು ಕುಳ್ಳಿರಿಸಿ ಮಾತಾಡಿ. ಓದುವುದಕ್ಕೆ ರಜೆ ಇಲ್ಲ, ಹೇಳುವುದಕ್ಕೆ ರಜೆ ಇಲ್ಲ. ಸ್ವಾಧ್ಯಾಯ ಪ್ರವಚನ ಎನ್ನುವುದು ಜ್ಞಾನಯಜ್ಞದ 2 ಮುಖಗಳು. ನೀನು ಕಲಿ, ಮತ್ತೊಬ್ಬರಿಗೆ ಕಲಿಸು. ಕಲಿತ ನಂತರ ಕಲಿಸಲಿಕ್ಕೆ ಹೋಗಿ ಮೊದಲೇ ಅವರ ಹತ್ರ ಕೂತ್ಕೊಂಡು ಕಲಿತೇನೆ ಅಂದರೆ ಅದು ತಪ್ಪದಲ್ಲ. ನೀನು ಕಲಿತುಕೋ, ಆ ನಂತರ ಇನ್ನೊಬ್ಬರಿಗೆ ಕಲಿಸಲು ಹೋಗು. ಆದ್ದರಿಂದ ನೀನು ಬೆಳೆ ಅದಕ್ಕೋಸ್ಕರ, ಬೆಳೀಲಿಕ್ಕೋಸ್ಕರ ಕಲಿಸುವುದು. ಮತ್ತೆ ಪುನಃ ಶುರುವಿಂದ ಅಮರ ನಿರ್ಜರ ದೇವ ರಾಮ ರಾಮ ಅದು ಶುರು ಮಾಡೋದಿಲ್ಲ. ಪ್ರತಿಯೊಬ್ಬರಿಗೆ 3 ವರ್ಷ ಇರ್ತಾರೆ, ಮತ್ತೆ ಹೋಗ್ತಾರೆ, ಎಲ್ಲೋ ಅಲ್ಲಿಂದ ಶುರು ನಂದು, ಅದು ಸರಿಯಾಗಲಿಲ್ಲ. ನೀನು ಬೆಳೆಯುವಷ್ಟರ ಮಟ್ಟಿಗೆ ಹೇಳಿಕೊಡಬೇಕು. ಅವರಿಗೆ ನೀನು ಪಡೆದ ಲಾಭ ಅವರಿಗೆ ಹಂಚಬೇಕು. ಊಟ ಮಾಡಿಕೊಂಡಾಗೆ, ತೋಟದಲ್ಲಿ ರೈತ ಬೆಳೆದ ಹಾಗೆ. ಹೀಗೆ 7 ಯಜ್ಞಗಳು. ಇದು 7 ಯಜ್ಞಗಳು ಸಹ ಅದ್ಭುತವಾಗಿ ಕೃಷ್ಣನಿಗೆ ಮತ್ತೆ ಆಚೆ ಬರುವುದು. ಏನು? ಪಶುವನ್ನು ಹೇಳಿದೆ ನಾನು, ಕೃಪಯಾರಿರಕ್ಷು ಅಂತ ಮುಖ್ಯಲ್ಲಿಟ್ಕೊಂಡದ್ದು. ಯಜ್ಞ ಬರಲಿಕ್ಕೆ ಕಾರಣ, ಯಜ್ಞದಲ್ಲಿ ಪಶು ಹತ್ಯೆ ಇಲ್ಲ. ಗೋಪರನ್ನು ರಕ್ಷಣೆ ಮಾಡಲಿಕ್ಕೆ ಹೇಳ್ಬೋದಿತ್ತಲ್ಲ, ಬೆಟ್ಟ ಎತ್ತಿದ್ದು. ಕೃಷ್ಣ ಹೇಳ್ತಾನೆ ಪಶುವನ್ನು ಕೃಪಯಾರಿರಕ್ಷು. ಬ್ರಹ್ಮದೇವ ಹೇಳ್ತಾನೆ ಪಶುಗಳನ್ನು ರಕ್ಷಣೆ ಮಾಡಲಿಕ್ಕೆ. ಯಾಕೆ ಪಶುಗಳನ್ನು ಯಾಕೆ ರಕ್ಷಣೆ ಮಾಡೋದು? ಪಶುಗಳು ಯಜ್ಞದಲ್ಲಿ ಆಹುತಿ ಯೋಗ್ಯಗಳು, ಅದು ಕೃಷ್ಣನಿಗೆ ಇಷ್ಟ ಇಲ್ಲ. ಅದರಲ್ಲಿಯೂ ಗೋವುಗಳು ಆಹುತಿ ಕೊಡಲಿಕ್ಕೆ ಬರುವುದಿಲ್ಲ ಅನ್ನುವ ನೆಲೆಯಲ್ಲಿ ಬಹಳ ಚಂದವಾಗಿ ಪಿಷ್ಟ ಪಶು ಬರಲಿಲ್ವ ಮಾಡಲಿಕ್ಕೆ? ಅದು ಯಾಕೆ? ನಿಮ್ಮ ಇಂದ್ರಿಯಗಳೇ ಪಶುಗಳು, ಅದನ್ನೇ ಕೊಡಿ. ಪಶುಗಳು ಯಾವುದು? ವೇದಗಳು. ವೇದಗಳನ್ನು ಎತ್ತಿ ಹಿಡೀರಿ. ಅದನ್ನ ಪಶು ನನ್ನುವಲ್ಲಿ ವೇದ ರಕ್ಷಣೆ ಅನ್ನೋ ಲೆಕ್ಕಕ್ಕೋಸ್ಕರ ವೈದಿಕವಾದ ಯಜ್ಞವನ್ನು ನಿಲ್ಲಿಸಿಯೂ ಕೃಷ್ಣ ಮಾಡಿದ್ದು ವೇದದ ರಕ್ಷಣೆ. ಈ ಪ್ರಶ್ನೆ ಬಂದಿತ್ತು, ಇದನ್ನು ಹಾಕೊಂಡಿದ್ದೆ. ಯಜ್ಞ ನಿಲ್ಲಿಸುವುದು ಕೃಷ್ಣ ಎಷ್ಟರ ಮಟ್ಟಿಗೆ ಸರಿಯಿಂದ? ಯಜ್ಞೋಪಯೋಗಿಯಾದ ಮಂತ್ರಗಳನ್ನು ಎತ್ತಿ ಹಿಡಲಿಕ್ಕೋಸ್ಕರ ಯಜ್ಞ ನಿಲ್ಲಿಸಿದ. ನೀವು ತಪ್ಪು ಬಳಸ್ತಾ ಇದ್ದೀರಿ. ಪಶುಗಳನ್ನು ಯಜ್ಞದಲ್ಲಿ ಹಾಕ್ತೀರಿ, ಪಶುಗಳನ್ನು ಯಜ್ಞದಲ್ಲಿ ಹಾಕಬೇಡಿ. ನೋಡಿ, ಈಗ ಬಂತು 7 ನಾಲಿಗೆ ತೋರಿಸಿದೆ. ಇಲ್ಲಿ ಎಲ್ಲಿಯಾದರೂ ಪಶು ಹೋಮವಂತ? ಹಿರಣ್ಯಾಯ ಮುನೇದಿದ್ಮಂ ಗಗನಾಯಾಮ್ ಕೃತಂ ಚರಂ ಅನ್ನೋ ಎಲ್ಲಿಯಾದರೂ ಸಿಕ್ಕಿದೆ ನಮಗೆ? ಆಹುತಿಗೊಳ್ಳಲಿಕ್ಕೆ ಪಶುಗಳದ್ದು ಜಾಗ ಎಲ್ಲಿ ಅಂತ? 7 ನಾಲಿಗೆಯಲ್ಲಿ ಅಗ್ನಿ ಪಶು ತಿನ್ನುವುದಿಲ್ಲ. ದೇವತೆಗಳಿಗೆ ಪಶು ತಿನ್ನುವ ಗಿರ ಇಲ್ಲ. ಒಂದೊಂದು ದೇವತೆಗಳಿಗೆ ಒಂದೊಂದು ಪಶು ಇಷ್ಟ ಅಂತೆ, ಹಾಕಿಕೊಡಿ.
ವೇದದಲ್ಲಿ ಹೇಳಿದೆಯೋ ವಾಯವ್ಯಂ ಶ್ವೇತಂ ಆಲಭೇದ ಅಂತ ಹೇಳಿಕೊಂಡು ಆಲಭೇದ ಉಂಟು. ಬಿಳಿ ಚಿಗರೆಯನ್ನು ತೆಗಿಲಿ ಅದು ಹಿಡೀರಿ ಅಂತೇಳಿ ಚಾಗಯಾಗೆ ಎಲ್ಲ, ಅದಕ್ಕೆ ಎಷ್ಟು ಅರ್ಥ ಇಲ್ಲ. ಇಂದ್ರಿಯಾಣಿ ಹಯಾನಾಹು ಇಲ್ವಾ? ಕುದುರೆಗಳ ಅಶ್ವಮೇಧ ಅಂದರೆ ಕುದುರೆಯನ್ನು ಕಡಿಯುವುದೊಂದು ಅರ್ಥ ಹೇಳಿ, ನಿನ್ನ ಇಂದ್ರಿಯಗಳೇ ಕುದುರೆಗಳು, ಅದನ್ನು ಬಗ್ಗುಬಡಿ, ಅದನ್ನು ನಿಲ್ಲಿಸು, ಅದಕ್ಕೆ ಆಹುತಿ ಹಾಕುವುದನ್ನು ತಪ್ಪಿಸು. ಅಪರೇಜು ಕ್ವತಿ ಪ್ರಾಣಂ ಪ್ರಾಣೇಪಾನಂ ಹೇಳಲಿಲ್ವ? ಇಂದ್ರಿಯ ಹೋಮ ಇದು. ಅಹಮ್ಮಾಂ ಜುಹೋಮಿ ಸ್ವಾಹ ಉಂಟು, ನಾನು ನನ್ನನ್ನೇ ಹೋಮ ಮಾಡ್ತೇನೆ ಅಂತ. ಅಗ್ನಿಕೊಂಡ ಕಾರುವುದಲ್ಲ, ಅಹಂತ ತ್ಯಾಗ, ಮಮಕಾರ ಅಹಂಕಾರ ಬಿಡು, ನಾನು ಇಲ್ಲ ಅಂತ ಹೇಳು. ಮತ್ತು ಇದ್ದೀರಲ್ಲ, ಆಧಾರ ಕಾರ್ಡ್ ಉಂಟಲ್ಲ, ಅದು ನಾಮಕೆ ವಾಸ್ತಿ, ಹೆಸರಿಗೊಂದು ಬೇಕಲ್ಲ ಅಷ್ಟಕ್ಕೆ. ನಾನು ಎಲ್ಲಿದ್ದೇನೆ? ಅಸ್ವತಂತ್ರನಿದ್ದೇನೆ, ಭಗವದ್ ಅಧೀನಾಗಿದ್ದೇನೆ, ಪ್ರತಿಬಿಂಬನಿದ್ದೇನೆ, ಬಿಂಬೋಸಿ ಪ್ರತಿಬಿಂಬೋಸ್ಮಿ ಹೇಳಿಕೊಳ್ಳುತ್ತೇನೆ. ಹೀಗೆ ಅರ್ಥ ಮಾಡಿಕೊಳ್ಳಿಕ್ಕೆ ನನ್ನತನದ ಅಹಂಕಾರದ ಇಗೋದ ಆಹುತಿ, ತನ್ನನ್ನೇ ಕಡಿದುಕೊಡುವುದಲ್ಲ. ಹೀಗೆ ಪಂಚವಿಧಂ ಸಾಮೋಪಾಸೀತ ಪಶುಷು ಅಂತ ಹೇಳಿದೆ ಹಿಂದೆ. ತಸ್ಮಾದಶ್ವಾ ಜಾಯಂತ ಏಕೇಚೋ ಭಯಾದತಃ ಗಾವೋ ಹಜಜ್ಞರೇ ತಸ್ಮಾಜ್ಜಾತ ಜಾವಯಃ ಅಜಾಹಿಂಗಾರಃ ವಯಃ ಪ್ರಸ್ತಾವಃ ಗಾವೋ ಉದ್ಗೀತಃ ಅಶ್ವಾಃ ಪ್ರತಿಹಾರಃ ಪುರುಷಃ ನಿಧನಂ ಪಶುಷು ಪಂಚವಿಧಂ. 5 ಪಶುಗಳು, ಇದು ಸಾಮದ ಪ್ರಭೇದಗಳು. ಸ್ಟಾರ್ಟ್ ಆಗೋದು ಹಿಂಕಾರ, ಎತ್ತುಗಡೆ ಪ್ರಸ್ತಾವ ಮತ್ತು ಉದ್ಗೀತ ಗಟ್ಟಿ, ಆನಂದ ಪ್ರತಿಹಾರ, ಕೊನೆಗೆ ನಿಧನ ನಿಲ್ಲುವುದು. ಎಲ್ಲಿಂದ ಶುರುವಾಯಿತು? ಆಡು, ಕುರಿ, ದನ, ಕುದುರೆ, ಮನುಷ್ಯ. ಹೀಗೆ ಇವೆಲ್ಲ ಪಶೂನ್ನು ಕೃಪಯಾರಿರಕ್ಷ. ಯಜ್ಞದ ಪ್ರಭೇದ ಅನಿಸಿಕೊಂಡಂಥ ಚಿಂತನೆ ಸಾಮದ ಅನುಕೂಲಕ್ಕಾಗಿ ಇವುಗಳನ್ನು ರಕ್ಷಣೆ ಮಾಡಬೇಕು. ವೇದಾಹ ಪಶವ ಈರಿತ. ವೇದಗಳು ಪಶುಗಳು ಅಂದಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ವೇದಾಂಗ ಎಷ್ಟಾಯಿತು? ವೇದಾಂಗ ಅಂದರೆ 2 ಆಯಿತು. ಅಲ್ಲ, ವೇದದ ಅಂಗ ಎಷ್ಟು? 6. ಷಡಂಗ ವೇದ, ಅದು ವೇದ 1 ಒಟ್ಟಿಗೆ 7 ಆಯಿತು. ವೇದ ಮತ್ತು ವೇದಾಂಗ, ವೇದಾಂಗ ತತ್ವಜ್ಞ, ಇವೆಲ್ಲ ಹಿಂದೆ ಹೇಳುವ ರೀತಿಯೆಲ್ಲ ಹಾಗೆ. ಕಲಿಯುವುದು ಅಂದರೆ ಹೀಗೆ. 6 ಅಂಗಗಳು: ಶಿಕ್ಷಾ, ವ್ಯಾಕರಣಂ, ಛಂದಃ, ನಿರುಕ್ತಂ, ಜ್ಯೋತಿಷಂ, ಕಲ್ಪ. ವೇದವನ್ನು ಹೇಳುವುದು ಹೇಗೆ? ಫೊನೆಟಿಕ್ಸ್ ಶಿಕ್ಷಾ. ವೇದದ ಶಬ್ದಗಳ ವ್ಯವಸ್ಥೆ ಹೇಗೆ? ವ್ಯಾಕರಣಂ. ವೇದದ ನಡೆ ಏನು? ಛಂದಃ. ವೇದದ ಅರ್ಥ ಏನು ಪದಕ್ಕೆ? ನಿರುಕ್ತಂ. ವೇದದ ವಿನಿಯೋಗ ಹೇಗೆ? ಜ್ಯೋತಿಷ. ವಸಂತೆ ಜ್ಯೋತಿಷಾಯ ಜೇತ ಹೇಳಿದ ಹಾಗೆ, ಯಾವತ್ತು ಮಾಡಲಿಕ್ಕೆ, ಯಾವತ್ತು ತರಲಿಕ್ಕೆ. ದರ್ಬೆ ಯಾವಾಗ ತರುವುದೇ ನಮಗೆ ಗೊತ್ತಿಲ್ಲ. ಪುಣ್ಯಕ್ಕೆ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ ಒಂದಿಷ್ಟು ಪುಟ, ಯಾವಾಗ ಕೊಯ್ಯಲಿಕ್ಕೆ, ಹೇಗಿರಲಿಕ್ಕೆ ಎಲ್ಲ. ಯಜ್ಞೋಪಯೋಗಿಯಾದ ದರ್ಬೆ ಏನು ನಮಗೆ ಗೊತ್ತಿಲ್ಲ, ಮತ್ತು ಹೇಗೆ ಹುಟ್ಟಿತು ಅಂತ. ವರಾಹದೇವರ ರೋಮದಿಂದ ಬಂದ ಕಥೆ ಅದು. ಎಷ್ಟು ಎತ್ತರವಾದ ವಸ್ತು ಅದು, ಎಲ್ಲದಕ್ಕೂ ಬೇಕು ಹಾಗೆ ಅಂತ, ಭಗವಂತನ ವಸ್ತು ಅದು ಅಂತ. ಹೀಗೆ ಜ್ಯೋತಿಷ್ಶಾಸ್ತ್ರ ಯಜ್ಞಕ್ಕೆ ಉಪಯೋಗಿಯಾಗಿ, ಕಲ್ಪ ನಡೆಸುವ ರೀತಿ ಹೇಗೆ ಅಂತ, ಪ್ರಾಯೋಗಿಕವಾದ ಪದ್ಧತಿಗಳು, ವ್ಯವಸ್ಥೆಗಳು, ಅನೇಕ ರೀತಿಯಿಂದ ಅದರ ರೇಖೋಪರೇಖ ಕಥೆಗಳು, ಲೆಕ್ಕಾಚಾರಗಳು ಎಲ್ಲ ಬರುತ್ತೆ ಅಲ್ಲಿ ಕಲ್ಪಕ್ಕೆ ಬಂದಾಗ. 6 ಅಂಗಗಳು. ಶಿಕ್ಷಾ, ಅದು ಮುಖ್ಯವಾಗಿ ಘ್ರಾಣಂ. ಶಿಕ್ಷಾ ಘ್ರಾಣಂತು ವೇದಸ್ಯ. ವ್ಯಾಕರಣಂ ಮುಖಂ ಸ್ಮೃತಂ, ವೇದದ್ದು ಮುಖ, ಅದು ವ್ಯಾಕರಣ. ಛಂದಃ, ಛಂದಸ್ಯ ವಿಚಿತಿ ಪದೇ, ಅದು ಕಾಲದು ವೇದದ್ದು ಹೇಳುವಾಗ, ಛಂದಸ್ಸು ನಡೆ ಅಂತ. ನಿರುಕ್ತಂ ಶ್ರೋತ್ರ ಮುಚ್ಯತೆ, ಅದರದ್ದು ಕಿವಿ. ಶಬ್ದಾರ್ಥ ಆಯಿತು, ಗೊತ್ತಾಯಿತು, ಅದರದ್ದು ಬಿಡಿಸಿ ಹೇಳಿತು, ಭಾರಿ ಖುಷಿ. ಜ್ಯೋತಿಷ್ಯಂ ನೇತ್ರ ಮುಚ್ಯತೆ, ಕಣ್ಣು ಅದು. ಆನಂತರ ಕಲ್ಪಾನ್ ಹಸ್ತೋ ಪ್ರಚಕ್ಷತೆ, ಕಲ್ಪ ಅದು ಕೈ ಕಾಲು ಆಯಿತು, ಕಣ್ಣು ಮೂಗು ಕಿವಿ ಬಾಯಿ ಆಯಿತು, ಅಲ್ಲಿಗೆಲ್ಲ ಬಂತು. ವೇದ ಮತ್ತು ವೇದದ ಅಂಗಗಳು ಎಷ್ಟು ಚೆನ್ನಾಗಿದೆ ನೋಡಿ. ವೇದವನ್ನು ನಾವು ಹೃದಯ ತುಂಬಿ ಇಟ್ಟುಕೊಂಡಾಗ ವೇದದ 6 ಅಂಗಗಳು, ವೇದಾಂಗಗಳು, ಇದು 7ರ ಯೋಚನೆ ಎಷ್ಟು ಅದ್ಭುತವಾಗಿ ಬಂತು. ಪಶೂನ್ ಪಾಂತಿ ಸಂಶಾಧನಾತ್, ಇದು ಆಚಾರ್ಯರ ನಿರ್ವಚನ. ನಮ್ಮನ್ನು ಸುಖದಲ್ಲಿ ರಕ್ಷಣೆ ಮಾಡೋದ್ರಿಂದ, ಸುಖವನ್ನು ಪಡೆಯುವಲ್ಲಿ ಅನುಕೂಲಕರವಾಗಿ ಸಾಧನೆಗಳಾಗಿ ನಮಗೆ ಸಿಗುವುದರಿಂದ ವೇದಾಹ ಪಶವ ಈರಿತಾಹ, ವೇದಗಳನ್ನು ಪಶು ಅಂತ ಕರೀತಾರೆ. ನಾವು ಪಶು ಅಂದರೆ ವೇದಗಳು ಪಶುಗಳು ಮಾರ್ಯಾರೆ, ಭಾಷೆಯೇ ಬರೋದಿಲ್ಲ, ಅರ್ಥ ಮಾಡೋದಲ್ಲ. ಪಶುಗಳು ಅಂದರೆ ನಮಗೆ ಅಂದರೆ ಸುಖ ಸಾಧನವಾಗಿ ನಮಗೆ ರಕ್ಷಣೆ ಮಾಡ್ತವೆ. ವೇದೋಪಯೋಗ ಮಾಡಿಕೊಂಡಾಗ ಎಲ್ಲಿ ಬೇಕಾದರಲ್ಲಿ ಯಾಮಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದೆ ತಾಮಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ತಿಳಿದವನಿಗೆ, ಉಪಯೋಗಿಸಿಕೊಂಡವನಿಗೆ ವೇದದಲ್ಲಿ ಏನಿಲ್ಲ ಕೇಳ್ತಾರೆ. ತಾಮಾನ್ ಸರ್ವೇಷು ವೇದೇಶು, ಎಲ್ಲ ವೇದಗಳಲ್ಲಿ ಅವನು ಮಾತಾಡಿಸ್ಲಿಕ್ಕೆ ಬರುತ್ತೆ ಅಂತ. ಅಂತಹ ವೇದಗಳ ಪಶೂನ್ ಕೃಪಯಾರಿರಕ್ಷ.
ವೇದ ಮಂತ್ರಗಳ ಆಸ್ಥಾನದ ಬಳಕೆಯಾಗಿ ಈ ಯಜ್ಞಗಳು ನಾನಾ ರೀತಿಯಲ್ಲಿ ಎಲ್ಲೆಲ್ಲೋ ಹೋಗ್ತಾ ಇವೆ. ಯಜ್ಞ ಅಂತ ಹೇಳ್ಕೊಂಡು ಏನೋ ಮಾಡ್ತಾರೆ. ನಾನೊಂದು ಕಡೆಯಲ್ಲಿ ಕೇಳಿದೆ, ಪವಮಾನ ಅಂಬಡೆ ಹೋಮ ಅಂತ. ನಗು ಬಂದಿದ್ದು ನನಗೆ. ನಿಮ್ಗೆ ಅರ್ಥ ಎಲ್ಲ ಗೊತ್ತಿಲ್ಲ. ಬಿಸ್ಕುಟ್ ಅಂಬಡೆ ಉದ್ದಿನದ್ದು ಮಾಡಿ ಅದನ್ನು ಮುಳುಗಿಸಿ ಹೋಮ ಮಾಡ್ತಾ ಇದ್ದಾರೆ, ಪವಮಾನ ಮಂತ್ರ ಹೇಳಿ. ಪವಮಾನ ಅಂಬಡೆ ಹೋಮ ಅಂತೆ. ಎಂಥದಕ್ಕೆ ಏನಿದೆ ವಿಷಯ ಗೊತ್ತು ಮಾಡಿದ್ದಾರೆ, ಕಂಡಿದ್ದೇನೆ, ಇಷ್ಟೊಂದು ಕೇಳಿದ್ದೆ. ಅದರ ಆಚೆ ಕತೆ ಗೊತ್ತಿಲ್ಲ. ಮನುಷ್ಯ ಏನೋ ಮಾಡ್ತಾನೆ, ಎಲ್ಲಿಗೋ ಹೋಗ್ತಾನೆ, ಯಾವುದಕ್ಕೋ ಕಸಿ ಮಾಡಿ ಏನೋ ವೈಭವವನ್ನು ನೋಡ್ತಾನೆ. ಕೃಷ್ಣ ಆವತ್ತೇ ಎಚ್ಚರಿಸಿದ, ಗೊಲ್ಲರ ಕೇಲಿಯಲ್ಲಿ ನಿಂತು ತಪ್ಪು ಪ್ರಯೋಗ ಮಾಡಿ ಮಂತ್ರವನ್ನು ಎಳೆದು ಅಸ್ಥಾನದಲ್ಲಿ ಅದರದ್ದು ಮರ್ಯಾದೆ ತೆಗಿಬೇಡಿ ಅಂದ ಹೇಳಲಿಕ್ಕೋಸ್ಕರ ಪಶೂನ್ನ ಕೃಪಯಾರಿರಕ್ಷ. ವೇದದ ಮೊದಲು ಬರುವ ಆರಂಭ ಸ್ವರಗಳು, ಮತ್ತು ವರ್ಗೀಯ ಅಕ್ಷರಗಳು, ಮತ್ತು ಅವರ್ಗೀಯ ಅಕ್ಷರಗಳು. ಎಷ್ಟಾಯ್ತು ಹೇಳಲ್ವ? ಸ್ವರಗಳು ಒಂದು ಬಗೆ, 5 ವರ್ಗಗಳು, 5 ಬಗೆಯದು, 5 ವರ್ಗಗಳು. ಪಾ ವರ್ಗವೇ ಒಂದು ಬೇರೆ, ಅದು ತುಟಿಯನ್ನು ಒತ್ತಿ ಮಾತಾಡುವಂಥದ್ದು. ಚಾ ವರ್ಗವೇ ಬೇರೆ, ಅದು ನಾಲಿಗೆಯಲ್ಲಿ ಹತ್ತಿರ ಇದ್ದವರಿಗೆ ಸಿಡಿಸುವಂಥದ್ದು. ಹಾಗಾಗಿ ಪಂಚವರ್ಗಗಳು 5, ವರ್ಗದಲ್ಲಿ ಸೇರದವುಗಳು ಅವರ್ಗೀಯಗಳು 1, ಸ್ವರಗಳು 1. ಇಡೀ ಮುಗಿಯಿತು ಅಕ್ಷರಗಳ ಸಾಮ್ರಾಜ್ಯ. 7ರ ಬಗೆಯಲ್ಲಿ, ಅಂದರೆ ಎಲ್ಲಿವರೆಗೆ ಬಂದು ಹೇಳಿ, 7ರ ಯೋಚನೆ ಮಾಡಿದಾಗ ಪಶೂನ್ ಅನ್ನುವಾಗ ವೇದದ ಸಾಮ್ರಾಜ್ಯದ 51 ಅಕ್ಷರಗಳನ್ನೇ ಎತ್ತಿ ಹಿಡಿದಾಗಿದ್ದು. ಆಚಾರ್ಯರಿಗೆ ಭಾರಿ ಇಷ್ಟ ಯಾವಾಗಲೂ ಅಕ್ಷರ ಸಾಮ್ರಾಜ್ಯ ಅಂದರೆ. ಆಚಾರ್ಯ ಮಧ್ವರಿಗೆ ಎಲ್ಲ ರೂಪಗಳನ್ನು ಎತ್ತಿ ಹಿಡಿದಲ್ಲೇ ಅವರದನ್ನು ಹೊರಗೆ ಹಾಕಿ. ಅಂದರೆ 51 ಅಕ್ಷರಗಳೇ ಮುಂದಿನ ಎಲ್ಲ ಅಜಾದಿಗಳನ್ನು ಇಟ್ಟುಕೊಂಡು 51 ಅಕ್ಷರ ಹೇಳಿಕೊಂಡು ಅದರಿಂದ ವೇದಗಳು ನಿಂತಿವೆ ಹೇಳ್ತಾ, ಪುರುಷ ಸೂಕ್ತ ಬಂದಿದೆ ಅಂತ ಹೇಳ್ತಾ ಅಲ್ಲಿಂದ ಸಮಸ್ತ ವೇದಗಳು ನಿಂತಿದೆ ಅಂತ ಹೇಳ್ತಾರೆ ಅವರು. ಮತ್ತೊಂದು ಕಡೆಯಲ್ಲಿ ಶಾಸ್ತ್ರದ ಬಗ್ಗೆ ಮಾತಾಡುವಾಗ ಶಾಸ್ತ್ರಯೋನಿತ್ವಾತ್ ಅಂತ ಸೂತ್ರಕಾರರು ವ್ಯಾಸರು ಭಗವಂತನ ಬಗ್ಗೆ ಎಚ್ಚರ ಆಗಲಿಕ್ಕೆ ಶಾಸ್ತ್ರ ಇದೆ ಅಂದರು. ಏನು ಶಾಸ್ತ್ರ ಇದೆ ಅಂತ ಹೇಳಿದರೆ ವ್ಯಾಸರೇ ಹೇಳ್ತಾರೆ, ಋಗ್ಯಜುಸ್ಸಾಮ ತರ್ವಾಶ್ಚ ಭಾರತಂ ಪಂಚರಾತ್ರಗ ಮೂಲ ರಾಮಾಯಣಂಚೈವ ಶಾಸ್ತ್ರಮಿತ್ಯ ವಿಧೀಯತೆ ಅಂತ. ಇದು ಅವರೇ ಕೊಟ್ಟದ್ದು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದದೊಟ್ಟಿಗೆ ಇತಿಹಾಸ ಅಂದರೆ ಮಹಾಭಾರತ ಮತ್ತು ಮೂಲ ರಾಮಾಯಣ ಮತ್ತು ಪುರಾಣ ಅಥವಾ ಪಂಚರಾತ್ರ ಸೇರಿ ಋಗ್ಯಜುಸ್ಸಾಮ ತರ್ವಾಶ್ಚ ಭಾರತಂ ಪಂಚರಾತ್ರಗಂ ಮೂಲ ರಾಮಾಯಣಂಚೈವ. ಭಾರತದಲ್ಲಿ ಪುರಾಣಗಳು ಸೇರಿಕೊಳ್ತವೆ, ಇತಿಹಾಸ ಪುರಾಣ ಪಂಚಮ ವೇದಾನಾಂ ವೇದ ಅಂತ. ಹೀಗೆ ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣದೊಟ್ಟಿಗೆ 4 ವೇದಗಳು 7ರ ಲೆಕ್ಕವನ್ನು ಶಾಸ್ತ್ರ ಶಬ್ದದಲ್ಲಿ ವೇದವ್ಯಾಸರೇ ಹೇಳಿಕೊಂಡದ್ದು. ಇನ್ನು ಎಷ್ಟನ್ನು ಬೇಕಾದರೂ ಸೇರಿಸಿ ಹೆಚ್ಚಾನುಕೂಲಮೇ ತಸ್ಯ ಅಂತ. ಇದಕ್ಕೆ ಅನುಗುಣವಾದದ್ದೆಲ್ಲ ಸೇರ್ತದೆ ಹೇಳ್ತಾರೆ ಅವರು. ಹೀಗೆ ಪಶೂನ್ ಅನ್ನುವಲ್ಲಿ ವೇದಗಳನ್ನು, ವೇದಶಾಸ್ತ್ರಗಳನ್ನು, ವೇದ ಮೂಲಗಳನ್ನು, ಅಕ್ಷರ ಸಾಮ್ರಾಜ್ಯವನ್ನು, ವೇದಾಂಗಗಳನ್ನು ಇಷ್ಟೆಲ್ಲ ಅರ್ಥ ಬರುವ ಹಾಗೆ ಪಶೂನ್ ಶಬ್ದ ಹಾಕ್ತಾ ಸಪ್ತತಂತು ಮಕಃ ಸ್ಮೃತಃ ಅಂತ ಹೇಳ್ತಾ ಈ 7 ವೇದಗಳಿಂದಲೇ, ಈ ಅಕ್ಷರ ಸಾಮ್ರಾಜ್ಯದಿಂದಲೇ ಹೋಮ ಹವನ ನಡೆಯಿತು. ಅದನ್ನ ಕೃಷ್ಣ 7 ವರ್ಷದಲ್ಲಿದ್ದಾಗ ನೋಡಿ ಬೇಕಾ, ಅವನು ಮತ್ತೆ ಖುಷಿ ಮಾಡಿದ್ದು. ಯಾಕೆ 7 ವರ್ಷಕ್ಕಾಗುವಾಗ ಅವನೀಗ ವೈಶ್ಯರಕೇರಿಯಲ್ಲಿದ್ದಾನೆ, ಉಪನಯನ ಆಗುವಾಗ ಕ್ಷತ್ರಿಯರಂತೆ ಮತ್ತೆ ಆಗ್ತಾನೆ. ಆದರೆ ಸಾಮಾನ್ಯವಾಗಿ ವೇದವನ್ನು ರಕ್ಷಣೆ ಮಾಡುವ ಅಧಿಕಾರ ಬ್ರಹ್ಮವರ್ಗಕ್ಕೆ ಇರಲಿಕ್ಕೆ ಹೋಗಿ 8 ವರ್ಷಂ ಬ್ರಾಹ್ಮಣಂ ಉಪನಯೀತ. ಮತ್ತು 8ಕ್ಕಲ್ವ 7ಕ್ಕೆ ಹೇಳ್ತೀರಿ, ಅದೇ ಗರ್ಭಾಷ್ಟಮ. ಹುಟ್ಟಿನಿಂದ ಲೆಕ್ಕಾಚಾರ ಮಾಡುವುದಲ್ಲ, ಹೊಟ್ಟೆಯಲ್ಲಿ ಹುಟ್ಟುತ್ತದಲ್ಲ, ಅಲ್ಲಿಂದ ಲೆಕ್ಕ ಮಾಡಲಿಕ್ಕೆ ಬರ್ತದೆ. ಅಲ್ಲಿಂದ ಲೆಕ್ಕ ಮಾಡುವಾಗ ಹೊರಗೆ ಬಂದಾಗ 7ರಲ್ಲೇ ಉಪನಯನ ಆಗುತ್ತೆ ಅವನಿಗೆ. ಸಜಾತ ಮಾತ್ರ ಸಪ್ತವರ್ಷೋ ಭವತ್ತದ ವೇದವ್ಯಾಸರು. ಪರಾಶರರಲ್ಲಿ ಬಂದ ತಕ್ಷಣ ವ್ಯಾಸರಿಗೆ ಎಷ್ಟು ವರ್ಷ ಕೇಳಿದರೆ ಬರುವಾಗಲೇ 7 ವರ್ಷ ಅಂತ. ಯಾಕೆ ಉಪನಯನ ಆಗಲಿಕ್ಕೆ? ಅಲ್ಲಿ ಉಪನಯನ ಆಯಿತು, ಬೃಹಸ್ಪತಿ ಬಂದ, ಕಮಂಡಲ ಆಯಿತು, ಎಲ್ಲ ಕಥೆ ಆಯಿತು. ಆದ್ದರಿಂದ ಎಷ್ಟು ಅದ್ಭುತ ನೋಡಿ ಅದು. ಇದೆಲ್ಲ ದಿವ್ಯ ಅವತಾರಗಳ ಲೀಲೆಗಳು, ವ್ಯವಸ್ಥೆ. ಅಂದರೆ 7 ವರ್ಷಕ್ಕೆ ಬೆಲೆ ಕೊಡಲಿಕ್ಕೆ ಕಾರಣ ಕೃಷ್ಣ ಈಗ ವೇದ ರಕ್ಷಣೆ ಮಾಡಲಿಕ್ಕೆ ಯೋಗ್ಯ ಅಂತ. ಒಬ್ಬ ಬ್ರಹ್ಮವರ್ಗದವ, ವೇದಜ್ಞ, ವೇದ ಬಲ್ಲವ, ವೇದವನ್ನು ರಕ್ಷಣೆ ಮಾಡುವ ವಯಸ್ಸು 7ರಿಂದವ ವೇದ ಮಂತ್ರಗಳನ್ನು ಬಾಯಲ್ಲಿ ಹಾಕಿಕೊಂಡು ರಕ್ಷಣೆ ಮಾಡಬೇಕು. ಧರ್ಮೋ ರಕ್ಷತಿ ರಕ್ಷಿತ ಇದ್ದಾಗಿ ವೇದೋ ರಕ್ಷತಿ ರಕ್ಷಿತ ಅಂತ. ವೇದ ಬಾಯಲ್ಲಿ ಇದ್ದು ಪ್ರತಿನಿತ್ಯ ಮಂತ್ರೋಚ್ಚಾರಣೆ ಮಾಡ್ತಾ ಎಲ್ಲಕ್ಕೂ ಪ್ರಾಯಶ್ಚಿತ್ತವಾದದ್ದು ವೇದ. ವೇದ ಪಾರಾಯಣ ಯಾಕೆ? ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತ್ವಿ ತಾವಂತಿ ಹರಿನಾಮಾನಿ ಪಠಿತಾನಿ ನ ಸಂಶಯ. ಇದು ನಾವು ಮಾಧ್ವರಾಗಿಯೋ ವೈದಿಕರಾಗಿಯೋ ಹೇಳುವಂಥದ್ದಲ್ಲ, ಇದು ಎಲ್ಲರೂ ಒಪ್ಪುವ ಸಂಗತಿ. ಇದು ವೇದದಲ್ಲಿ ಎಷ್ಟು ಅಕ್ಷರಗಳಿವೆಯೋ ಅವು ಹರಿಯ ನಾಮವನ್ನು ಹೇಳುತ್ತವೆ ಅಂತ. ತಾವಂತಿ ಹರಿನಾಮಾನಿ. ಇತರ ದೇವತೆಗಳ ಬಗ್ಗೆ ಮಾತಾಡುವ ಶಬ್ದಗಳ ಬಗ್ಗೆ ಯೋಚನೆಯೇ ಅಲ್ಲ. ಈಗ ನಮಸ್ತೆ ರುದ್ರ ಅನ್ನುವಲ್ಲಿ ರುದ್ರದೇವರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಅಕ್ಷರಗಳು ಭಗವಂತನನ್ನು ಮಾತಾಡಿಸುವ ರೀತಿ ನೋಡಿಕೊಂಡಾಗ, ಯೋಚನೆಯನ್ನು ಕೊಟ್ಟಾಗ ನಮಗೆ. ಹೀಗೆ ಪ್ರತಿಯೊಂದು ವೇದದ ಅಕ್ಷರಗಳು, ಎಲ್ಲ ವೇದಗಳು ಎಷ್ಟು ಶಾಖೆಗಳೇ ಇರಲಿ,
ಎಲ್ಲ ವೇದಗಳು ಭಗವಂತನ ನಾಮಚಿಂತನೆಯಲ್ಲಿ ಬರೋದರಿಂದ ಆ ಎಲ್ಲ ಭಗವದ್ ರೂಪಗಳ ಉದ್ಧಾರಕ್ಕಾಗಿ ಭಗವಂತ ಎಷ್ಟು ದಿನ ಎತ್ಕೊಂಡ್ರೆ ಆಗ್ಬೋದು ಕೇಳ್ಬೋದು, ವಾರ ಎತ್ತಿಕೊಂಡ ನಂತರ ಮತ್ತೆ ಇಲ್ಲ, ಮತ್ತು ಪುನಃ ಯಥಾ ಪ್ರಕಾರ ರವಿವಾರ ಸೋಮವಾರ ಬರಲಿಕ್ಕೆ ಇರಲಿಕ್ಕಾಗಿ ಭಗವಂತ 7 ದಿನ ಪರಿಪೂರ್ಣವಾಗಿ ಅಖಂಡವಾದ ಚಿಂತನೆ ಅವನ ಅವತಾರದ ಯೋಚನೆಯಲ್ಲಿಯೂ 7ನೆಯ ದಿನದಿಂದ ಶುರುವಾಗಿದೆ. ತೋಕೇನ ಜೀವಹರಣಂ ಅಂತ 7ನೆಯ ದಿನದ ಮಗು ಪೂತನೆಯನ್ನು ಸಂಹಾರ ಮಾಡಿದೆ. 7ನೆಯ ವರ್ಷದಲ್ಲಿ ಇಡೀ ಜಗತ್ತು ಬೆರೆಯುವಂತೆ, ಇಡೀ ಪ್ರಳಯದ ಹಾಗೆ ದೊಡ್ಡ ಮಟ್ಟಿನಲ್ಲಿ ಸುರಿಸಿದಾಗಲೂ ದೇವತೆಗಳಿಗೂ ವಿರೋಧ ಆಗದಂತೆ ಸಮಾಜದ ರಕ್ಷಣೆ, ಜಗತ್ತಿನಲ್ಲಿ ಮುಖ್ಯವಾದ ವೇದದ ರಕ್ಷಣೆ, ವೇದದ ಪ್ರತಿಷ್ಠೆ ಮಾಡಲಿಕ್ಕೆ ಭಗವಂತ ಸಂಕಲ್ಪಿಸಿದ. ಈ ರೀತಿಯಾಗಿ ಇದು ಮತ್ತೆ 7ನೇ ಶ್ಲೋಕ ತಾನೇ ಬ್ರಹ್ಮದೇವ ಗೀತೆಯಲ್ಲಿ. ಅಂದರೆ ಅಲ್ಲಿ ಎಲ್ಲ ಬೇಕು ಅಂತಲೇ ಒಂದು ಕರೆಕ್ಟಾಗಿ ಕುಳ್ಳಿರಿಸಿಕೊಳ್ಳುವ ಹಾಗೆ ಚಿಂತನೆ ಸಾಗಿದೆ. ಮತ್ತು ಕೃಷ್ಣನ 8ನೆಯ ಅವತಾರದ 8ನೆಯ ಮಾತು ಏನಿದೆ ಬ್ರಹ್ಮನದ್ದು ಎನ್ನುವುದು ಮತ್ತೆ ನಾಳೆ ಸೇರಿದಾಗಿ ಯೋಚನೆ ಮಾಡುವ. ತಮಗೆಲ್ಲ ಮತ್ತೆ ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.